ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಮಾಡ್ಯೂಲ್ 3 ನ ಮಾಡ್ತಾ ಇದೀವಿ. 2 ನ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಆ ಮಾಡ್ಯೂಲ್ 1 ಅಲ್ಲಿ ಏನ್ ಕಂಟೆಂಟ್ ಇದೆಯೋ ಆಲ್ಮೋಸ್ಟ್ ಅದೇ ಕಂಟೆಂಟ್ ಮಾಡ್ಯೂಲ್ 2 ನಲ್ಲೂ ರಿಪೀಟ್ ಆಗಿದೆ. ಸೊ ಅದಕ್ಕೇನೆ ಡೈರೆಕ್ಟ್ ಮಾಡ್ಯೂಲ್ 3 ಗೆ ಬರ್ತಾ ಇದೀನಿ. ಏನು ಮಾಡ್ಯೂಲ್ 3 ಅಂದ್ರೆ ಬ್ಯಾಂಕಿಂಗ್ ಅಂಡ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಬ್ಯಾಂಕಿಂಗ್ ಅಂಡ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಹೇಗ್ ವರ್ಕ್ ಆಗುತ್ತೆ, ಆಪರೇಟ್ ಆಗುತ್ತೆ, ನಾನ್ ಬ್ಯಾಂಕಿಂಗು ಯಾವ ತರ ಆಪರೇಟ್ ಆಗುತ್ತೆ ಅಂತ ನಾವು ನೋಡೋಣ ಇದ್ರಲ್ಲಿ. ಇವಾಗ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಏನು? ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಸೇಷನ್ ದಟ್ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಅಂಡ್ ಲೆಂಡ್ ಮನಿ. ಸೊ ಏನ್ ಮಾಡುತ್ತೆ, ನಮ್ಮಿಂದ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡಿ ಅವಶ್ಯಕತೆ ಇದ್ದವ್ರಿಗೆ ಲೋನ್ ಆಗಿ ಕೊಡುತ್ತೆ. ಓಕೆನಾ? ಲೆಂಡಿಂಗ್ ಮನಿ ಅಂತ ಲೆಂಡ್ ಮಾಡುತ್ತೆ, ಇನ್ನೊಬ್ಬರಿಗೆ ಲೋನ್ ಆಗಿ ಪ್ರೊವೈಡ್ ಮಾಡುತ್ತೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನನ್ಗೆ ದುಡ್ಡು ಸೇವ್ ಮಾಡ್ಬೋದಾ, ಆಮೇಲೆ ಯಾವಾಗ ಬೇಕಾದ್ದು ಅವಾಗ ದುಡ್ಡನ್ನ ವಿತ್ಡ್ರಾ ಮಾಡ್ಕೋಬಹುದಾ, ಹಾಗೆ ನಾನು ಬೇಕಂದ್ರೆ ಲೋನ್ ಅನ್ನ ತಗೋಬಹುದು. ಇದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಏನ್ ಮಾಡುತ್ತೆ, ಬ್ಯಾಂಕು ನಮ್ ದುಡ್ಡನ್ನ ಇಸ್ಕೊಂಡು ಅದನ್ನೇ ಇನ್ನೊಬ್ಬನಿಗೆ ಲೋನ್ ಕೊಡುತ್ತೆ. ಈ ಕಡೆ ನನ್ ದುಡ್ಡು ಸೇಫ್ ಇರುತ್ತೆ, ಅವ್ನ್ ಲೋನ್ ಕಟ್ಟದೇ ಇರ್ಲಿ, ನನ್ ದುಡ್ಡು ಸೇಫ್ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ. ಯಾವ ತರ ಸರ್ವಿಸಸ್? ಇವಾಗ ನೀವು ಸೇವಿಂಗ್ ಅಕೌಂಟ್ ಓಪನ್ ಮಾಡ್ಬೋದು, ಹೋಮ್ ಲೋನ್ ತಗೋಬಹುದು, ಗೋಲ್ಡ್ ಲೋನ್ ತಗೋಬಹುದು, ಎಜುಕೇಶನ್ ಲೋನು, ಪರ್ಸನಲ್ ಲೋನು. ಇದನ್ನೆಲ್ಲ ನೀವು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕ್ ಗಳಲ್ಲಿ ತಗೊಂಡ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ ಅಲ್ವಾ. ಇವಾಗ ನೀವು SBI, ಕೋಟಕ್ಕೋ, ಯೂನಿಯನೋ, ಕೆನರಾನೋ ಯಾವುದೇ ಒಂದು ಬ್ಯಾಂಕ್ ಹೋಗಿ, ಸೊ ನಿಮ್ಗೆ ಏನಿರುತ್ತೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ. ನಿಮ್ಗೆ ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸ್ ಕೊಡ್ತಾನೆ. ಅಂದ್ರೆ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಮೊಬೈಲ್ ಬ್ಯಾಂಕಿಂಗು, ಆಮೇಲೆ ATM ಕಾರ್ಡ್ ಸರ್ವಿಸ್ ಇರುತ್ತೆ. UPI ಯೂಸ್ ಮಾಡ್ಕೋಬಹುದು. ನೀವು ಯಾವಾಗ ಬೇಕಾದ್ರೂ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಬೋದು. ಫಿಕ್ಸ್ಡ್ ಡೆಪಾಸಿಟ್, ದುಡ್ಡನ್ನ ಫಿಕ್ಸ್ಡ್ ಇಡ್ಬೋದು, ಇಲ್ಲ ರೆಕರಿಂಗ್ ಇಡ್ಬೋದು. ಅಂದ್ರೆ ಇವಾಗ ನೀವು ಇಡ್ಬೋದಲ್ವಾ ನಿಮ್ ಬ್ಯಾಂಕ್ ಅಲ್ಲಿ. ಎಷ್ಟೊಂದ್ ಜನ ನೋಡಿ, ನೀವು ಹುಟ್ಟಿದ ತಕ್ಷಣ, ಹೆಣ್ಮಕ್ಳು ಹುಟ್ಟಿದ ತಕ್ಷಣ ನಿಮ್ ಹೆಸರಲ್ಲಿ 1,00,000 ರೂಪಾಯಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟಿರ್ತಾರೆ. 18 ಇಯರ್ಸ್ ಗಂಟ ಫಿಕ್ಸ್ಡ್ ಮಾಡ್ಬಿಟ್ಟಿರ್ತಾರೆ. ಸೊ ಏನಂದ್ರೆ ಬ್ಯಾಂಕಿಂಗ್ ಅಲ್ಲಿ ನಿಮ್ಗೆ ಇಷ್ಟೊಂದು ಆಪ್ಷನ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಅದೇ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದೇನ್ ಮಾಡುತ್ತೆ, ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂತ ನಾ ಮಾಡ್ಯೂಲ್ 1 ಅಲ್ಲಿ ಏನಂತ ಹೇಳಿದೆ. ಈಗ ಬಜಾಜ್ ಫಿನಾನ್ಸ್, LIC, ಮುತ್ತೂಟ್ ಫಿನಾನ್ಸ್, ಸೊ ಈ ತರ ಅದು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಪ್ರೊವೈಡ್ ಫಿನಾನ್ಷಿಯಲ್ ಸರ್ವಿಸ್ ಲೈಕ್ ಲೋನ್ ಅಂಡ್ ಇನ್ವೆಸ್ಟ್ಮೆಂಟ್ ಬಟ್ ಕೆನಾಟ್ ಅಕ್ಸೆಪ್ಟ್ ಸೇವಿಂಗ್ಸ್. ಏನೋ ನಮ್ಮಿಂದ ಯಾವುದೇ ರೀತಿ ಸೇವಿಂಗ್ಸ್ ನ ಅಕ್ಸೆಪ್ಟ್ ಮಾಡಲ್ಲ. ಇವಾಗ ಬಜಾಜ್ ಫಿನಾನ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ATM ಕಾರ್ಡ್ ಕೊಡಿ ಅಂದ್ರೆ ಮಕ್ಕದ ಮೇಲೆ ಹೊಡೆದು ಕಳಿಸ್ತಾರೆ. ಸೊ ಏನೋ ಬಜಾಜ್ ಅಲ್ಲಿ ಬರೀ ನಿಮಗೆ ಲೋನ್ ಪ್ರೊವೈಡ್ ಮಾಡೋದು. ಇವಾಗ ನೋಡಿ, ನೀವು ಒಂದು ಮೊಬೈಲ್ ತಗೋಬೇಕಂತ ನೀವು ಬಜಾಜ್ ಕಾರ್ಡ್ ಯೂಸ್ ಮಾಡ್ಕೊಂಡೆ ಮೊಬೈಲ್ ತಗೋಬೇಕು ಅಲ್ವಾ. ಸೊ ಏನಂದ್ರೆ ನಿಮ್ಗೆ ಏನು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಇಂದ ಕ್ವಿಕ್ ಆಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅದೇ ಯಾವುದೇ ರೀತಿ ಬ್ಯಾಂಕಿಂಗ್ ಫೆಸಿಲಿಟೀಸ್ ನಾನ್ ಬ್ಯಾಂಕಿಂಗ್ ಅವರು ಕೊಡಲ್ಲ. ಬ್ಯಾಂಕಿಂಗ್ ಫೆಸಿಲಿಟಿ ಅಂದ್ರೆ ಈಗ ಅಕೌಂಟ್ ಓಪನ್ ಮಾಡಿಸೋದು, ಚೆಕ್ ನ ಕೊಡೋದು, ATM ಕೊಡೋದು, ಸೊ ಈ ತರದ್ದು ಏನು ಮಾಡೋದಿಲ್ಲ. ಆಯ್ತಾ? ಇವಾಗ ನಾನ್ ಬ್ಯಾಂಕಿಂಗ್ ಅಲ್ಲಿ, ಈಗ ಬ್ಯಾಂಕಿಂಗ್ ಅಲ್ಲಿ ಯಾವ್ದಾವ್ದು ಹೇಳಿದೆ, SBI, ಕೆನರಾ, ಕೋಟಕ್ಕೋ, ಯೂನಿಯನ್, ICICI, HDFC, ಸೊ ಇದೆಲ್ಲ ಬರುತ್ತೆ. ನಾನ್ ಬ್ಯಾಂಕಿಂಗ್ ಅಂದ್ರೆ ಬಜಾಜ್ ಫಿನಾನ್ಸ್. ನೋಡಿ, ಕಸ್ಟಮರ್ಗೆ ಕ್ವಿಕ್ ಆಗಿ ಲೋನ್ ಸಿಗುತ್ತೆ. ಆಮೇಲೆ ನೀವು EMI ಮೇಲೆ ಏನ್ ಬೇಕಾದ್ರೂ ತಗೋಬಹುದು, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಸೊ ಇದೆಲ್ಲ ನೀವು ಬಜಾಜ್ ಮೂಲಕನೇ ತಗೋಬೇಕು. ನೆಕ್ಸ್ಟ್ LIC ಅಂತ, LIC ಕೂಡ ಇದೆ. ನೀವು LIC ನಲ್ಲಿ ಹೋಗ್ಬಿಟ್ಟು ಅಕೌಂಟ್ ಓಪನ್ ಮಾಡ್ಬೇಕಾ, ಅದು ಏನ್ ಮಾಡುತ್ತೆ, ನಿಮ್ಗೆ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ, ಇನ್ಶೂರೆನ್ಸ್ ಕಂಪನಿ. ನೆಕ್ಸ್ಟ್ ಮುತ್ತೂಟ್ ಫಿನಾನ್ಸ್ ಅಲ್ಲೂ ನೀವು ಹೋಗಿ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಹೋಗ್ಬಿಟ್ಟು ಗೋಲ್ಡ್ ನ ಪ್ಲೇಟ್ಸ್ ಮಾಡ್ಬೋದು. ಅರ್ಥ ಆಗ್ತಾ ಇದೆ ಅಲ್ವಾ? ಬ್ಯಾಂಕ್ ಏನ್ ಮಾಡುತ್ತೆ, ನಿಮ್ಮ ಹತ್ರ ಡೆಪಾಸಿಟ್ ಅಕ್ಸೆಪ್ಟ್ ಮಾಡುತ್ತೆ, ಮತ್ತೆ ಅದೇ ದುಡ್ಡಲ್ಲಿ ಇನ್ನೊಬ್ಬರಿಗೆ ಲೋನ್ ಪ್ರೊವೈಡ್ ಮಾಡುತ್ತೆ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಏನ್ ಮಾಡುತ್ತೆ, ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಸರ್ವಿಸ್ ಕೊಡುತ್ತೆ, ಇದೆಲ್ಲ ಮಾಡುತ್ತೆ. ಸೊ ಇದು ಜಸ್ಟ್ ಮೀನಿಂಗು ನಿಮ್ಗೆ. ಇವಾಗ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟ್ರಕ್ಚರ್ಸ್ ನ ನೋಡೋಣ. ಯಾವ್ದು ಬ್ಯಾಂಕಿಂಗ್ ಸಿಸ್ಟಮ್ ಸ್ಟ್ರಕ್ಚರ್ಸ್ ಮೇನ್ಲಿ 3 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಒಂದು ಕಮರ್ಷಿಯಲ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್ ಅಂತ 3 ಟೈಪ್ ಆಗಿ ಡಿವೈಡ್ ಆಗಿದೆ. ಇವಾಗ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಏನು? ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಇವಾಗ ನಾವ್ ಯೂಸ್ ಮಾಡ್ತಿದೀವಿ ಗೊತ್ತಾ, ಅದೆಲ್ಲ ಕಮರ್ಷಿಯಲ್ ಬ್ಯಾಂಕ್ ಅಂಡರ್ ಅಲ್ಲಿ ಬರುತ್ತೆ. ಕಮರ್ಷಿಯಲ್ ಬ್ಯಾಂಕ್ ಯಾವ ತರ ರೆಗ್ಯುಲೇಟ್ ಆಗುತ್ತೆ ಅಂದ್ರೆ, ಈಗ ನಂದು ಯಾವ ಬ್ಯಾಂಕ್ ನನ್ 4-5 ಐತೆ. ಈಗ ಯೂನಿಯನ್ ಬ್ಯಾಂಕ್ ಅಂತ ಅನ್ಕೊಳ್ಳಿ, ನನ್ನ ಹತ್ರ ಯೂನಿಯನ್ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ಸಿದೀನಿ. ಸೊ ಯೂನಿಯನ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಯೂನಿಯನ್ ಬ್ಯಾಂಕ್ ಏನ್ ಮಾಡುತ್ತೆ, ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ, ನನಗೆ ಲೋನ್ ಬೇಕಂದ್ರೆ ಲೋನ್ ನ ಪ್ರೊವೈಡ್ ಮಾಡುತ್ತೆ, ಹಾಗೆ ನನಗೆ ATM ಫೆಸಿಲಿಟಿ ಕೊಟ್ಟಿದೆ. ಅಂದ್ರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎರಡು ನನ್ನ ಹತ್ರ ಇದೆ. ಮತ್ತೆ ಆನ್ಲೈನ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಕೊಟ್ಟಿದೆ. ಆನ್ಲೈನ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅಂದ್ರೆ ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, UPI. ಅಂದ್ರೆ ನಾನು ಫೋನ್ ಪೇ, ಗೂಗಲ್ ಪೇ ಯಾವ್ದನ್ನ ಬೇಕಾದ್ರೂ ನಾನು ಯೂಸ್ ಮಾಡ್ಕೋತೀನಿ. ಓಕೆನಾ? ಸೊ ಇದು ಕಮರ್ಷಿಯಲ್ ಬ್ಯಾಂಕ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಅದು ಮೇನ್ ಫೀಚರ್ಸ್ ಏನಂದ್ರೆ,
ಸೇವ್ ಅಕ್ಸೆಪ್ಟ್ ಸೇವಿಂಗ್ಸ್ನ ಅಕ್ಸೆಪ್ಟ್ ಮಾಡುತ್ತೆ, ಮತ್ತೆ ಫಿಕ್ಸ್ಡ್ ಡೆಪಾಸಿಟ್ ಅದು ಇಡ್ಬೋದು, ಮತ್ತೆ ನಮಗೆ ಹೋಮ್ ಲೋನು, ಎಜುಕೇಶನ್ ಲೋನು, ಯಾವ್ದಾದ್ರು ಬಿಸ್ನೆಸ್ ದಬಾಕ್ತಿವಿ ಅಂದ್ರೆ ಅದಕ್ಕೂ ಲೋನ್ ಕೊಡ್ತಾರೆ. ಆಮೇಲೆ ATM ಕಾರ್ಡ್ನ ಆಫರ್ ಮಾಡ್ತಾರೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಪ್ರತಿಯೊಂದು ಕೊಡ್ತಾರೆ. ಮತ್ತೆ ಈ ಅಕೌಂಟ್ನ ಬಂದು ಇಂಡಿವಿಜುವಲ್ ಆಗಿ ನಾವು ಬೇಕಾದ್ರೆ ಓಪನ್ ಮಾಡ್ಬೋದು, ಇಲ್ಲ ಬಿಸ್ನೆಸ್ ಪರ್ಪಸ್ ಅದು ಓಪನ್ ಮಾಡ್ಬೋದು, ಇಲ್ಲ ಕಂಪನಿ ಪರ್ಪಸ್ಗಾದ್ರು ನಾವು ಓಪನ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ನಾವ್ ಯೂಸ್ ಮಾಡುವಂತ ಬ್ಯಾಂಕು. ಕಮರ್ಷಿಯಲ್ ಬ್ಯಾಂಕ್ ಆರ್ ಬ್ಯಾಂಕ್ ದಟ್ ಪ್ರೊವೈಡ್ ರೆಗ್ಯುಲರ್ ಬ್ಯಾಂಕಿಂಗ್ ಸರ್ವಿಸಸ್ ಲೈಕ್ ಅಕ್ಸೆಪ್ಟಿಂಗ್ ಡೆಪಾಸಿಟ್, ಗಿವಿಂಗ್ ಲೋನ್ ಅಂಡ್ ಪ್ರೊವೈಡಿಂಗ್ ATM ಅಂಡ್ ಆನ್ಲೈನ್ ಬ್ಯಾಂಕಿಂಗ್ ಫೆಸಿಲಿಟಿ. ಅರ್ಥ ಆಯ್ತಲ್ಲ? ಸೊ ಇದನ್ನ ನಾವು ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒರಿಜಿನಲ್ ರೂರಲ್ ಬ್ಯಾಂಕ್. ಏನು ಅಂದ್ರೆ ನೀವು ನೋಡಿರ್ತೀರಲ್ವಾ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರಲ್ಲ, ಒಂದು ಹಳ್ಳಿಗಳಲ್ಲಿ ಇರ್ತಾರಲ್ಲ, ಅಲ್ಲಿ ಮಾತ್ರ ಈ ಬ್ಯಾಂಕ್ಗಳು ಇರುತ್ತೆ, ಇಲ್ಲೆಲ್ಲೂ ಇರಲ್ಲ ಬೆಂಗಳೂರಲ್ಲಿ. ನೀವು ನೋಡಿ, ನಮ್ಮ ಹತ್ರ ಒಂದೊಂದು ಈಗ ವಿಜಯನಗರದಲ್ಲಿ ಒಂದು ಬ್ರಾಂಚ್ ಇರುತ್ತೆ, ಬಸವೇಶ್ವರ ನಗರ ಒಂದು ಬ್ರಾಂಚು, ಆ ತರ ಇರುತ್ತೆ. ಅಂದ್ರೆ ಇದು ಬೆಂಗಳೂರಲ್ಲಿ ಒಂದು 1000 ಬ್ರಾಂಚಸ್ ಇದೆ ಅನ್ಸುತ್ತೆ. ಅದೇ ಹಳ್ಳಿಗಳಲ್ಲಿ ಏನ್ ಗೊತ್ತಾ, ಒಂದೊಂದು ಹಳ್ಳಿಗೆ ಒಂದೊಂದೇ ಬ್ರಾಂಚ್ ಇರುತ್ತೆ. ಅದು ಒರಿಜಿನಲ್ ರೂರಲ್ ಬ್ಯಾಂಕು. ನೀವು ನೋಡಿರ್ತೀರ ಅನ್ಸುತ್ತೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಗ್ರಾಮೀಣ ಬ್ಯಾಂಕ್ ಅಂತ ಬರುತ್ತಲ್ವಾ, ಸೊ ಅದು. ಈ ಬ್ಯಾಂಕ್ ಯಾಕೆ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರೂ ಒಂದು ಡೆವಲಪ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇದು ಎಸ್ಟಾಬ್ಲಿಷ್ ಆಗಿರೋದು. ಅಂದ್ರೆ ಜಾಸ್ತಿ ಲೋನ್ ಕೊಡೋದು ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಈಗ ನಾವು ಹೋಗ್ಬಿಟ್ಟು ಲೋನ್ ಕೇಳಿದ್ರೆ ಮಕ್ಕದ ಮೇಲೆ ಹೊಡೆದು ಕಳಿಸ್ತಾರೆ. ಯಾಕಂದ್ರೆ ಈ ಬ್ಯಾಂಕ್ ಅಲ್ಲಿ ಲೋನ್ ಕೊಡೋದು ಫಾರ್ಮರ್ಸ್ಗೆ, ಆಮೇಲೆ ಚಿಕ್ಕದಂದ್ರೆ ಈ ತರಕಾರಿ ವ್ಯಾಪಾರ ಮಾಡ್ತಾರ ಗೊತ್ತಾ, ಅಂತವ್ರಿಗೆ ಲೋನ್ ಕೊಡುತ್ತೆ. ಅಂತವ್ರಿಗೆ ಮಾತ್ರ ಲೋನ್ ಕೊಟ್ಟು, ಇವಾಗ ಏನಾದ್ರು ನೀವು ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತೀನಿ, ಮೆಣಸಿನ್ಕಾಯಿ ಬಿಸ್ನೆಸ್ ಮಾಡ್ತೀನಿ, ಸೊ ಅವ್ರಿಗೆ ಮಾತ್ರ ಲೋನ್ ಪ್ರೊವೈಡ್ ಮಾಡೋದು. ಓಕೆನಾ? ಯಾಕೆ ಇದು ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ, ಗ್ರಾಮೀಣ ಅಂದ್ರೆ ಒಂದು ಹಳ್ಳಿ ಬೆಳಿಬೇಕು ಅನ್ನೋದು. ಇದಕ್ಕೆ ಸ್ಪಾನ್ಸರ್ಸ್ ಎಲ್ಲ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಮತ್ತೆ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಈಗ SBI, ಈಗ ಕರ್ನಾಟಕ ಬ್ಯಾಂಕ್ ಇದೆ ಗೊತ್ತಾ, ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ ಮಾಡಿ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಗ್ರಾಮೀಣ ಬ್ಯಾಂಕ್, ಒರಿಜಿನಲ್ ರೂರಲ್ ಬ್ಯಾಂಕ್ ಅಂತ ಹಳ್ಳಿಗಳಲ್ಲಿ ಅಲ್ಲೇ ಇದೆ ನೋಡಿ. ವರ್ಲ್ಡ್ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಒರಿಜಿನಲ್ ರೂರಲ್ ಬ್ಯಾಂಕ್ ಆರ್ ಎಸ್ಟಾಬ್ಲಿಷ್ ಟು ಪ್ರೊವೈಡ್ ಬ್ಯಾಂಕಿಂಗ್ ಸರ್ವಿಸಸ್ ಇನ್ ರೂರಲ್ ಅಂಡ್ ಸೆಮಿ ಅರ್ಬನ್ ಏರಿಯಾಸ್. ಅಂದ್ರೆ ಫುಲ್ಲು ಒಂದು ಡೆವಲಪ್ ಆಗದೆ ಇರುತ್ತಲ್ವಾ, ಆ ಆ ಪ್ರದೇಶದಲ್ಲಿ ಮಾತ್ರ ಇದಿರುತ್ತೆ. ನೆಕ್ಸ್ಟ್ ಪೇಮೆಂಟ್ ಬ್ಯಾಂಕ್ ಅಂದ್ರೆ ಇದು ಯಾವುದೇ ತರ ಸರ್ವಿಸಸ್ ಕೊಡಲ್ಲ. ಅಂದ್ರೆ ನೀವು ಬ್ಯಾಂಕ್ಗೆ ಹೋಗ್ಬೇಕು, ಪಾಸ್ಬುಕ್ ಪ್ರಿಂಟ್ ಮಾಡಿಸ್ಬೇಕು, ಆ ತರ ಏನು ಸರ್ಕಸ್ ಇರಲ್ಲ ಪೇಮೆಂಟ್ ಬ್ಯಾಂಕ್ ಅಲ್ಲಿ. ಜಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ನೀವು ಈ ಬ್ಯಾಂಕ್ ಅಲ್ಲಿ ಮಾಡ್ಬೋದು. ಇವಾಗ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿದೆ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಬಂದಿದೆ. ಅದು ಫಸ್ಟ್ ಏನಾಗಿತ್ತು, ಆಪ್ ಆಗಿತ್ತು. ಪೇಟಿಎಂ ಆಪ್ ಇತ್ತಲ್ವಾ, ಅವ್ರು ಏನ್ ಮಾಡಿದ್ರು, RBI ಅಲ್ಲಿ ಲೈಸೆನ್ಸ್ ತಗೊಂಡು ರಿಜಿಸ್ಟರ್ ಆಗಿ ಅದು ಕೂಡ ಇವಾಗ ಬ್ಯಾಂಕ್ ಆಗಿದೆ. ಏನ್ ಹೇಳಿದೆ ನಿಮ್ಗೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಂದ್ರೆ, ನೀವು ಅದಲ್ಲಿ ಡೆಪಾಸಿಟ್ ಮಾಡ್ಬೋದು, ಆದ್ರೆ ಅದು ನಿಮ್ಗೆ ಯಾವುದೇ ರೀತಿ ಲೋನ್ ಕೊಡಲ್ಲ. ಆದ್ರೆ ನಿಮ್ಗೆ ಬೇರೆ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡುತ್ತೆ. ನೆಟ್ ಬ್ಯಾಂಕಿಂಗು, ಆಮೇಲೆ ATM, ಅದೆಲ್ಲ ಸರ್ವಿಸಸ್ ಕೊಡುತ್ತೆ, ಆದ್ರೆ ನಿಮ್ಗೆ ಲೋನ್ ಪ್ರೊವೈಡ್ ಮಾಡಲ್ಲ. ಸೊ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಇದೆ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇದೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. ಇಂಡಿಯನ್ ಪೋಸ್ಟ್ ಆಫೀಸ್ ಇದೆ ಅಲ್ವಾ, ಅವೇ ಒಂದನ್ನ ಲಾಂಚ್ ಮಾಡಿದ್ದಾರೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಈಗ ನಿಮ್ಗೆ ಯಾರಿಗಾದ್ರೂ ಸ್ಕಾಲರ್ಶಿಪ್ ಬರ್ತಾ ಇರಲ್ಲ ಗೊತ್ತಾ, ಅಕೌಂಟ್ ನ ಓಪನ್ ಮಾಡಿಸಿದ ತಕ್ಷಣ ಸ್ಕಾಲರ್ಶಿಪ್ ಬರುತ್ತೆ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. Payment banks are banks that provide basic banking service but cannot give loan or credit card. ಏನೋ ಎಲ್ಲ ಫೆಸಿಲಿಟೀಸ್ ಕೊಡುತ್ತೆ, ಬ್ಯಾಂಕಿಂಗ್ ಫೆಸಿಲಿಟೀಸ್ ಸರ್ವಿಸ್ ಕೊಡುತ್ತೆ, ಆದ್ರೆ ಲೋನ್ ಮತ್ತೆ ಕ್ರೆಡಿಟ್ ಕಾರ್ಡ್ ಯಾವುದೇ ಕಾರಣಕ್ಕೂ ಪ್ರೊವೈಡ್ ಮಾಡಲ್ಲ. ಇದ್ರಲ್ಲಿ ಹೇಗೆ ಅಂದ್ರೆ 2 lakh ಗಂಟಾನು ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ, ಮತ್ತೆ ಪ್ರತಿಯೊಂದು ಡಿಜಿಟಲ್ ಪೇಮೆಂಟ್ ಮತ್ತೆ ಡಿಜಿಟಲ್ ಟ್ರಾನ್ಸ್ಫರ್. ನೀವು ಯಾರ್ ಬೇಕಾದ್ರೂ ಪೇ ಮಾಡ್ಬೋದು, ಯಾವ ಅಕೌಂಟ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು, ಅದೇ ಯಾವುದೇ ರೀತಿ ಲೋನ್ ಕೊಡಲ್ಲ. ಮತ್ತೆ ಕ್ಯಾಶ್ಲೆಸ್ ಎಕನಾಮಿಕ್ ನ ಪ್ರಮೋಟ್ ಮಾಡ್ಬೇಕನ್ನೋದೇ ಇವ್ರ ಮೇನ್ ಇಂಟೆನ್ಷನ್. ಅರ್ಥ ಆಯ್ತಲ್ಲ? ಇವಾಗ ಯಾವ್ದು 3 ಟೈಪ್ಸ್ ಯಾವ್ದು, ಕಮರ್ಷಿಯಲ್ ಬ್ಯಾಂಕು, ಒರಿಜಿನಲ್ ರೂರಲ್ ಬ್ಯಾಂಕು, ಪೇಮೆಂಟ್ ಬ್ಯಾಂಕು. ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಫುಲ್ ಬ್ಯಾಂಕಿಂಗ್ ಸರ್ವಿಸಸ್ ಸಿಗುತ್ತೆ ನಮ್ಗೆ. ಒರಿಜಿನಲ್ ರೂರಲ್ ಬ್ಯಾಂಕ್ ಅಂದ್ರೆ ಈ ಬ್ಯಾಂಕು ಬರೀ ಗ್ರಾಮೀಣ ಪ್ರದೇಶ ಡೆವಲಪ್ ಮಾಡೋ ಇಂಟೆನ್ಷನ್ ಅಲ್ಲಿ ಮಾತ್ರ ಇದೆ. ಪೇಮೆಂಟ್ ಬ್ಯಾಂಕ್ ಅಂದ್ರೆ ಯಾವ್ದಾದ್ರು ಸ್ಮಾಲ್ ಸೇವಿಂಗ್ಸ್, ಡಿಜಿಟಲ್ ಪೇಮೆಂಟ್ಗೆ. ಇವಾಗ ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ, ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿ ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಅಂತ ಇರಲ್ಲ. ಇವಾಗ ನಾವ್ ಯಾವ್ದಾದ್ರು ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸ್ತೀವಿ ಅನ್ಕೊಳ್ಳಿ, SBI, ಕೆನರಾನೋ, ಅಲ್ಲಿ ಮಿನಿಮಮ್ 1000 rupees ಇಟ್ಟಿರ್ಬೇಕಲ್ವಾ. ಅದೇ ಈ ಯಾವ್ದಿದು ಪೇಮೆಂಟ್ ಬ್ಯಾಂಕ್ ಅಲ್ಲೆಲ್ಲ ನೀವೇನ್ ದುಡ್ಡು ಇಡಬೇಕು ಅಂತ ಅವಶ್ಯಕತೆ ಇಲ್ಲ, 0 balance ಇದ್ದು ನಡೆಯುತ್ತೆ. ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ.
ಇವಾಗ RBI ಮಾನಿಟರಿ ಪಾಲಿಸಿ ಟೂಲ್ಸ್ ನೋಡೋಣ. ಅಂದ್ರೆ RBI ಏನ್ ಮಾಡುತ್ತೆ ಇವಾಗ ನೋಡಿ, ಬ್ಯಾಂಕ್ ಅವ್ರು ಏನಾದ್ರು ನಿಮ್ಗೆ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅನ್ಕೊಳ್ಳಿ, ಅದು ತುಂಬಾ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ. ತಿಂಗಳಿಗೆ 1% ಅಂತ ಅಂದಿದ ತಕ್ಷಣ ಏನ್ ಮಾಡ್ತೀರಾ ನೀವು? ಇವಾಗ ಹೆಂಗೋ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಸೊ ಒಂದ್ 10 ಲಕ್ಷ ಲೋನ್ ತಗೊಂಡು ಗೋಲ್ಡ್ ಮೇಲೆ ಪರ್ಚೇಸ್ ಮಾಡ್ಬಿಡ್ತೀರಾ, ಕಾರ್ನ ಪರ್ಚೇಸ್ ಮಾಡ್ತೀರಾ, ಈ ತರ ನೀವ್ ಇಷ್ಟ ಬಂದಿದ್ದೆಲ್ಲ ಪರ್ಚೇಸ್ ಮಾಡ್ತೀರಾ. ಆಯ್ತಾ? ಸೊ ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಇನ್ನ ಜಾಸ್ತಿ ಆಗುತ್ತೆ. ಇವಾಗ 15,000 ಇದೆಯಲ್ವಾ ಗ್ರಾಮು ಚಿನ್ನ, ಅದೇನಾಗುತ್ತೆ 20,000 ಆಗ್ಬಿಡುತ್ತೆ. ಯಾವ್ದಾದ್ರು ಒಂದು ವಿಷಯ ಜಾಸ್ತಿ, ಇವಾಗ ಯಾವ್ದೋ ಒಂದು ಕಂಟ್ರಿನಲ್ಲಿ ನಂಗೆ ನೆನಪಿಲ್ಲ, ಸೊ ಅಲ್ಲಿ ಏನ್ ಮಾಡುದಂತೆ, ಎಲ್ಲಾರ್ಗೂ ಈಕ್ವಲ್ ಆಗಿ, ಅಲ್ಲಿ ಯಾರು ಬಡವ ಇಲ್ಲ, ಎಲ್ಲಾನು ಈಕ್ವಲ್ ಅಂತ ಮಾಡುದಂತೆ. ಸೊ ಅವಾಗ ಏನ್ ಮಾಡುದು, ಎಲ್ಲ ಈಕ್ವಲ್, ಎಲ್ಲಾರ್ಗೂ ಇಷ್ಟಿಷ್ಟು ಲಕ್ಷ ಕೊಟ್ಬಿಟ್ಟು ಇವಾಗ ಯಾರು ನೀವು ಬಡವರಲ್ಲ, ಎಲ್ಲ ಶ್ರೀಮಂತರು, ಎಲ್ಲ ಲೆವೆಲ್ ಆಗಿದ್ದು ಅಂತ ಮಾಡುದು. ಸೊ ಅವಾಗ ಏನಾಯ್ತು, ಜನ ಏನ್ ಮಾಡುದು, ಎಲ್ಲ ಕಾರ್ ಪರ್ಚೇಸ್ ಮಾಡಕ್ ಹೋದ್ರು. ಓಕೆನಾ? ಎಲ್ಲ ಮನೆಗೆಲ್ಲ ಏನೇನ್ ಐಟಮ್ಸ್ ಬೇಕು ಪ್ರತಿಯೊಂದು ಕಾಸ್ಟ್ಲಿ ಐಟಮ್ಸೇ ಪರ್ಚೇಸ್ ಮಾಡಕ್ ಹೋದ್ರು. ಸೊ ಅವಾಗ ಏನಾಯ್ತು, ಅಲ್ಲಿ ಐಟಮ್ಸ್ ಇನ್ನ ಜಾಸ್ತಿ ಆಯ್ತಾ ಹೋಯ್ತು. ಇವಾಗ ಒಂದು ಕಾರ್ನ 10 lakh ಅಂತ ಅನ್ಕೊಳ್ಳಿ, ಎಲ್ಲಾ ಪರ್ಚೇಸ್ ಮಾಡ್ತಿದ್ದ ಏನ್ ಮಾಡ್ತಾರೆ, ಕಾರು 10 lakh ಇರೋದನ್ನ 15 lakh rupees ಮಾಡ್ಬಿಡ್ತಾರೆ. ಸೊ ಏನಾಗುತ್ತೆ, ಇನ್ನ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಪ್ರೈಸು ಜಾಸ್ತಿ ಆಗುತ್ತೆ. ಹಾಗೇನೆ ಬ್ಯಾಂಕ್ ಅವರು ಅಷ್ಟೇ, ಬ್ಯಾಂಕ್ ಲೋನ್ ಕೊಡ್ತಾರೆ ಅಂದಿದ ತಕ್ಷಣ ಏನ್ ಮಾಡ್ತೀರಾ ನೀವು, ಬಿಡೋ ಬರೀ 1% ಅಲ್ವಾ ಇಂಟ್ರೆಸ್ಟು, ತಗೋಬಿಡೋಣ, ಕಾರ್ ತಗೋಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಅದಕ್ಕೇನೆ ಇನ್ಫ್ಲೇಷನ್ ಆಗ್ಬಾರ್ದು. ಇವಾಗ ಯಾವ್ದಾದ್ರು ಪಂಜಾಬ್ ಮಹಾರಾಷ್ಟ್ರ ಬ್ಯಾಂಕ್ ಏನ್ ಮಾಡ್ತು, ಸಿಕ್ಕಿದೆ ಚಾನ್ಸ್ ಅಂತ ಇರೋರ್ಗೆಲ್ಲ ಲೋನ್ ಕೊಡೋದ್ ಸ್ಟಾರ್ಟ್ ಮಾಡ್ತು. ಆಮೇಲೆ ಬ್ಯಾಂಕು ಮುಚ್ಕೊಂಡೋಯ್ತು. ಸೊ ಏನಾಗುತ್ತೆ ಅಂದ್ರೆ, ನೀವು ಅಷ್ಟೊಂದು ಕೊಡ್ತಾ ಹೋದ್ರೆ ಇನ್ ಕೇಸ್ ಏನಾದ್ರು ಕಸ್ಟಮರ್ಸು ಲೋನ್ ಅನ್ನ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಬ್ಯಾಂಕು ಫುಲ್ ಲಾಸ್ ಆಗುತ್ತಲ್ವಾ. ಸೊ ಅದಕ್ಕೆ ಬ್ಯಾಂಕ್ ಏನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಂತು, ಇವಾಗ ನಿನ್ನ ಹತ್ರ 100 rupees ಇದೆ ಅಂತ ಅಂದ್ರೆ ನೀನು 80 rupees ಅಷ್ಟು ನೀನು ಸೇಫ್ ಮಾಡಿ ಇಡ್ಬೇಕು, ಇನ್ನ 20 rupees ನೀನು ಲೋನ್ ಆಗಿ ಪ್ರೊವೈಡ್ ಮಾಡ್ಬೇಕು ಅಂತ ಮಾನಿಟರಿ ಪಾಲಿಸಿ ರೂಲ್ಸ್ ನ ತಗೊಬಂತು. ಯಾವ್ದೋ ಒಂದು ರೆಪೋ ರೇಟ್, ಇನ್ನೊಂದು ರಿಸರ್ವ್ ರೆಪೋ ರೇಟ್, ಇನ್ನೊಂದು CRR, SLR. ಇವಾಗ 1 by 1 ಸ್ಟಡಿ ಮಾಡೋಣ. ಇವಾಗ ರೆಪೋ ರೇಟ್, ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮ್ಮನೆ ಓಕೆ, ಆ ನಿಮ್ಮನೆ ಅಂತ ಅನ್ಕೊಳ್ಳಿ, ನೀವು ನಿಮ್ಮ ಅಮ್ಮನ ಹತ್ರ ಹೋಗಿ ಏನೋ ಒಂದು ಇಸ್ಕೋತೀರ. ಸೊ ನಿಮ್ಮಮ್ಮ ಏನ್ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ನೀನು ಇವಾಗ ಅಕ್ಕಪಕ್ಕ ಮನೆ ಅಂತ ಅನ್ಕೊಳ್ಳಿ, ನೀವೇನ್ ಮಾಡ್ತೀರಾ, ಟೊಮೊಟೊ ಇಲ್ಲ ಅಂತ ಮುಂಚೆ ಕಾಲದಲ್ಲಿ ಏನ್ ಮಾಡೋರು, ಹೋಗ್ ಪಕ್ಕದ ಮನೇಲಿ ತಗೋಬರ್ತಿದ್ದಲ್ವಾ, ಹೋಗ್ಬಿಟ್ಟು ಒಂದ್ 4 ಟೊಮಾಟೊ ತಗೋಬರ್ತೀರಾ. ಬಟ್ ಕೊಡುವಾಗ ಏನ್ ಮಾಡ್ತೀರಾ, 5 ಟೊಮಾಟೋನ ಕೊಡ್ತೀರಾ. ಅರ್ಥ ಆಗ್ತಿದೆ ಅಲ್ವಾ? ನೀವು ತಗೊಳೋದ್ 4 ಬಟ್ ಕೊಡೋದು 5. ಹಾಗೇನೆ ರೆಪೋ ರೇಟ್ ಅಂತ ಅಂದ್ರೆ, ಈ ಬ್ಯಾಂಕ್ಗೆ ಏನಾದ್ರು ಲೋನ್ ಬೇಕು, ಬ್ಯಾಂಕ್ ಏನಾದ್ರು ಫುಲ್ ಲಾಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ, ಬ್ಯಾಂಕ್ಗೆ ಆಪರೇಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಅಂದಾಗ ಬ್ಯಾಂಕ್ ಏನ್ ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಲೋನ್ ಅನ್ನ ತಗೊಳುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ರಿಸರ್ವ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಲೋನ್ ಅನ್ನ ತಗೊಳುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ ಅನ್ನ ಕೊಡುತ್ತೆ, ಆದ್ರೆ ನೀನು ರಿಟರ್ನ್ ಮಾಡುವಾಗ ನನ್ಗೆ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆ ಕೊಡ್ಬೇಕು ಅಂತ. ಏನ್ ಮಾಡುತ್ತೆ, ದ ರೆಪೋ ರೇಟ್ ಇಸ್ ದ ಇಂಟ್ರೆಸ್ಟ್ ರೇಟ್ at which the Reserve Bank of India lend money to commercial bank when they need fund for short time. ಈಗ ಶಾರ್ಟ್ ಟೈಮ್ಗೆ ಲೋನ್ ಬೇಕು, ಅವ್ರಿಗೆ ಏನೋ ಲಾಸ್ ಆಗೋಗೈತೆ, ಒಂದು 10 ಜನಕ್ಕೆ ಒಂದು 20 ಲಕ್ಷ ಕೊಟ್ಟಿದ್ದೆ, ಅವರು ಇಂಟ್ರೆಸ್ಟ್ ಪೇ ಮಾಡ್ತಾ ಇಲ್ಲ, ಅದು ಪೇ ಮಾಡ್ತಾರೆ ಯಾವಾಗಂತ ಗೊತ್ತಿಲ್ಲ. ಅದಕ್ಕೆ ನಾನು ರಿಸರ್ವ್ ಬ್ಯಾಂಕ್ ಹತ್ರ ಯಾವ ಕಮರ್ಷಿಯಲ್ ಬ್ಯಾಂಕು ಲೋನ್ ತಗೊಳ್ಳೋದು ಅಂದ್ರೆ SBI, HDFC ಯಾವ್ದೋ ಒಂದು ಬ್ಯಾಂಕು ಲೋನ್ ತಗೊಳುತ್ತೆ. ರಿಟರ್ನ್ ಮಾಡುವಾಗ 5.25%, ಇವಾಗ 1 ಕೋಟಿಗೆ 5.25% ಅಷ್ಟು ಇಂಟ್ರೆಸ್ಟ್ ನ ಪೇ ಮಾಡ್ಬೇಕು. ಈಗ ನಾವ್ ಹೆಂಗ್ ಬ್ಯಾಂಕ್ ಹತ್ರ ಲೋನ್ ತಗೊಂಡ್ ಬಡ್ಡಿ ಕಟ್ತೀವೋ ಅದೇ ತರ ಕಮರ್ಷಿಯಲ್ ಬ್ಯಾಂಕು RBI ಹತ್ರ ಲೋನ್ ತಗೊಳುತ್ತೆ. ಆದ್ರೆ ಕಮರ್ಷಿಯಲ್ ಬ್ಯಾಂಕು ನಮ್ಗೆ ಎಷ್ಟು ಪರ್ಸೆಂಟ್ ಲೋನ್ಗೆ ಇಂಟ್ರೆಸ್ಟ್ ಕೊಡುತ್ತೆ, 15% ಕೊಡುತ್ತೆ ಅಲ್ವಾ, 15% ಅಲ್ವಾ ಇಂಟ್ರೆಸ್ಟ್ ರೇಟು. ಅದೇ RBI ಕಲೆಕ್ಟ್ ಮಾಡದೆ 5.25% ಅಷ್ಟೇ. 5% ಅಲ್ಲಿ 15% ಅಲ್ಲಿ ಇದನ್ನ ರೆಪೋ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ಕಮರ್ಷಿಯಲ್ ಬ್ಯಾಂಕು RBI ಹತ್ರ ದುಡ್ಡು ಇಸ್ಕೊಂಡು ಬಡ್ಡಿ ಕಟ್ಟುತ್ತೆ. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಅಂದ್ರೆ, ಇವಾಗ ಕಮರ್ಷಿಯಲ್ ಬ್ಯಾಂಕ್ ಹತ್ರ ದುಡ್ಡು ಜಾಸ್ತಿ ಆಗ್ಬಿಟ್ಟಿದೆ, ಆಯ್ತಾ, 1 ಕೋಟಿ ಜಾಗದಲ್ಲಿ ಒಂದು 50 ಕೋಟಿ ಇದೆ ಅನ್ಕೊಳ್ಳಿ, ಏನ್ ಮಾಡುತ್ತೆ ದುಡ್ಡನ್ನ. ಸೊ ಅವಾಗ ಏನ್ ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಹೇಳುತ್ತೆ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ನಾನು ನಿನಗ್ ದುಡ್ಡು ಕೊಡ್ತೀನಿ, ನೀನು ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳುತ್ತೆ. ಸೊ ಅವಾಗ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಆ ದುಡ್ಡನ್ನ ಇಟ್ಕೊಳ್ಳುತ್ತಲ್ವಾ, ರಿಟರ್ನ್ ಮಾಡೋ ಟೈಮಲ್ಲಿ ಅದಕ್ಕೆ ಇಂಟ್ರೆಸ್ಟ್ ನ ಕಟ್ಟಿ ಕೊಡುತ್ತೆ. ಓಕೆನಾ? ದ ರಿಸರ್ವ್ ರೆಪೋ ರೇಟ್ ಇಸ್ ದ interest rate at which Reserve Bank of India borrows money from commercial bank or pays interest when bank deposit extra money with it. ಏನ್ ಮಾಡುತ್ತೆ, ರಿಟರ್ನ್ ಮಾಡುವಾಗ ಇಂಟ್ರೆಸ್ಟ್ ನ ಪೇ ಮಾಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಇಂಟ್ರೆಸ್ಟ್ ಪೇ ಮಾಡುತ್ತೆ, 3.35%.
ಅದೇ ನಾವು ರಿಸರ್ವ್ ಬ್ಯಾಂಕ್ ಇಂದ ಲೋನ್ ತಗೊಂಡೆ ಕಮರ್ಷಿಯಲ್ ಬ್ಯಾಂಕ್ಗೆ 5.25% ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಅದೇ ಅವನು ದುಡ್ಡು ಕೊಡ್ಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ಬೇಕು ಅಂದಾಗ 3.35% ಅಷ್ಟು ಮಾತ್ರ ಪೇ ಮಾಡುತ್ತೆ ರಿಸರ್ವ್ ಬ್ಯಾಂಕ್. ಅರ್ಥ ಆಯ್ತಲ್ಲ? ರೆಪೋ ರೇಟ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಬಿಟ್ಟು ಲೋನ್ ತಗೊಳುತ್ತೆ ಬ್ಯಾಂಕಿಂದ, ರಿಸರ್ವ್ ಬ್ಯಾಂಕ್ ಇಂದ. ಅದೇ ರಿವರ್ಸ್ ರೆಪೋ ರೇಟ್ ಅಂತ ಅಂದ್ರೆ ಎಕ್ಸ್ಟ್ರಾ ಇರೋ ದುಡ್ಡನ್ನ ಹೋಗ್ಬಿಟ್ಟು ರಿಸರ್ವ್ ಬ್ಯಾಂಕ್ ಹತ್ರ ಇಡುತ್ತೆ. ರಿಸರ್ವ್ ಬ್ಯಾಂಕು ರಿಟರ್ನ್ ಕೊಡುವಾಗ ಅದಕ್ಕೆ ಒಂದಿಷ್ಟು ಪರ್ಸೆಂಟ್ ಬಡ್ಡಿನ ಸೇರಿಸ್ಬಿಟ್ಟು ಕೊಡುತ್ತೆ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಈಗ ನಾನು ನಿಮ್ಗೆ ಅಂದೆ 1 ಕೋಟಿ ಜಾಗದಲ್ಲಿ 10 ಕೋಟಿ ಬಂದಿದೆ ಅಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಹೇಳುತ್ತೆ, ಇಷ್ಟು ಪರ್ಸೆಂಟ್ ದುಡ್ಡನ್ನ ನೀನ್ ಏನ್ ಮಾಡ್ಬೇಕು, ತೆಗೆದ್ಬಿಟ್ಟು ರಿಸರ್ವ್ ಮಾಡಿ ಇಡ್ಬೇಕು. ಯಾಕಂದ್ರೆ ನಾಳೆ ದಿನ ಲಾಸ್ ಆದಾಗ ನೀನ್ ಬಂದ್ ನನ್ನ ಹತ್ರ ಬಡ್ಡಿಗೆ ದುಡ್ಡು ಕೊಡು ಅಂತ ಕೇಳ ತಪ್ಪುತ್ತೆ. ಸೊ ಅದಕ್ಕೆ ಏನ್ ಮಾಡು, ಇವಾಗ್ಲೇನೆ ಇಷ್ಟು ಪರ್ಸೆಂಟ್ ಅಂತ ದುಡ್ಡು ಎತ್ತಿಟ್ಬಿಡು. ಇವಾಗ ನೀವು ಏನ್ ಮಾಡ್ತೀರಾ, ಮನೇಲಿ ಎಲ್ಲಾ ಖರ್ಚೆಲ್ಲ ಮುಗಿದ್ಮೇಲೆ ತಿಂಗಳಲ್ಲಿ 10,000 ರೂಪಾಯಿ ಮಿಕ್ಕುತ್ತೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಎತ್ಬಿಟ್ಟು ಸೇವಿಂಗ್ಸ್ ಅಂತ ಎತ್ತಿಡ್ತೀರಲ್ವಾ ಒಂದ್ ಕಡೆ, ಕಷ್ಟ ಬಂದಾಗ ಆ ದುಡ್ಡನ್ನ ತೆಗಿಯೋಣ, ಅಲ್ಲಿ ಗಂಟ ಒಂದ್ ಕಡೆ ಸೇವಿಂಗ್ ಮಾಡೋಣ ಅಂತ. ಸೊ ಅದೇ ತರ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ, ಕ್ಯಾಶ್ ರಿಸರ್ವ್ ರೇಷಿಯೋ ಇಸ್ ದ ಪರ್ಸೆಂಟೇಜ್ ಆಫ್ ಅ ಬ್ಯಾಂಕ್ ಟೋಟಲ್ ಡೆಪಾಸಿಟ್ ದಟ್ ಇಟ್ ಮಸ್ಟ್ ಕೀಪ್ ಹ್ಯಾಸ್ ಕ್ಯಾಶ್ ವಿತ್ RBI. ಬ್ಯಾಂಕ್ ಕೆನಾಟ್ ಲೆಂಡ್ ದಿಸ್ ಮನಿ. ಸೊ ಇವಾಗ ಎಷ್ಟು ಪರ್ಸೆಂಟ್ ಇಡುತ್ತೆ ಅಂದ್ರೆ 3% ಅಷ್ಟು ನಂದಲ್ಲ ದುಡ್ಡು ಅಂತ ಎತ್ತಿ ಸೈಡ್ಗೆ ಇಟ್ಬಿಡ್ಬೇಕಂತೆ. ಅರ್ಥ ಆಗ್ತಿದ್ಯಾ? ಸೊ ಏನಾದ್ರೂ ಕಷ್ಟ ಬಂದಾಗ ಮಾತ್ರ ಆ ದುಡ್ಡನ್ನ ತೆಗಿತಾರೆ, ಇಲ್ಲ ಅಂದ್ರೆ ತೆಗಿಯೋದಿಲ್ಲ. ಅದು ಒಂದ್ ಕಡೆ ರಿಸರ್ವ್ ಆಗಿರುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಅವನ ಹತ್ರ ಎಷ್ಟು, ಈಗ 1 ಲಕ್ಷ ಐತೆ, ಅದ್ರಲ್ಲಿ 1 ಲಕ್ಷದಲ್ಲಿ 3% ಎತ್ತಿಡ್ಬೇಕು. 10,000 ಐತೆ 3% ಎತ್ತಿಡ್ಬೇಕು. 10 ಕೋಟಿ ಇದ್ದು 3% ಎತ್ತಿಡ್ಬೇಕು ಒಂದ್ ಕಡೆ. ನಂದಲ್ಲ ಅಂತ ರಿಸರ್ವ್ ಮಾಡಿ ಇಡ್ಬೇಕು. ಯಾಕಂದ್ರೆ ಯಾವಾಗಾದ್ರೂ ಕಷ್ಟ ಬಂದಾಗ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಇವಾಗ ನಮ್ಮ ಹತ್ರ ಜಾಸ್ತಿ ಇದೆ, ಏನು ಬ್ಯಾಂಕ್ಗೂ ಸ್ವಲ್ಪ RBIಗೂ ಬಡ್ಡಿ, ನನ್ನ ಹತ್ರ ಬೇಜಾನ್ ದುಡ್ಡಿದೆ, ಅದಕ್ಕೆ ಸ್ವಲ್ಪ ದುಡ್ಡನ್ನ ನಾನು RBI ಅಲ್ಲಿ ಇಟ್ಟೆ ರಿಸರ್ವ್ ರೆಪೋ ರೇಟ್ ಅಲ್ಲಿ. ಆಮೇಲೆ ಕ್ಯಾಶ್ ರಿಸರ್ವ್ ರೇಷಿಯೋ ತರ 3% ಎತ್ತಿಟ್ಟೆ. ಇನ್ನ ಸ್ವಲ್ಪ ದುಡ್ಡು ನನ್ನ ಹತ್ರ ಮಿಕ್ಕಿದೆ, ಬ್ಯಾಂಕ್ ಹತ್ರ ಮಿಕ್ಕಿದೆ ಅಂದಾಗ ಏನ್ ಹೇಳುತ್ತೆ RBI ಅಂದ್ರೆ, ಮಿಕ್ಕಿರೋ ದುಡ್ಡನ್ನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕು, ಅಸೆಟ್ ಮೇಲೋ, ಗೋಲ್ಡ್ ಮೇಲೋ, ಕ್ಯಾಶ್ ಮೇಲೋ, ಬಾಂಡ್ ಮೇಲೋ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಅದನ್ನ ನಾವು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಏನು, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇಸ್ ದ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ದಟ್ ಬ್ಯಾಂಕ್ಸ್ ಮಸ್ಟ್ ಕೀಪ್ ಇನ್ ಸೇಫ್ ಲಿಕ್ವಿಡ್ ಅಸೆಟ್ಸ್ ಸಚ್ ಆಸ್ ಗೌರ್ಮೆಂಟ್ ಬಾಂಡ್ಸ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕು. ಗೌರ್ಮೆಂಟ್ ಬಾಂಡ್ಸ್, ಕ್ಯಾಶ್ ಆರ್ ಗೋಲ್ಡ್. ಅರ್ಥ ಆಗ್ತಿದಲ್ವಾ? ಇದ್ರ ಜೊತೆಗೆ ಇನ್ವೆಸ್ಟ್ ಮಾಡ್ಕೋಬೇಕು. ಸೊ ಇದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದ್ರೆ 18% ಬರುತ್ತಂತೆ. ಇವಾಗ ಗೌರ್ಮೆಂಟ್ ಬಾಂಡ್ಸ್ ಮೇಲೋ, ಗೋಲ್ಡ್ ಮೇಲೋ ಇನ್ವೆಸ್ಟ್ ಮಾಡಿದೆ. ಇವಾಗ ನೋಡಿ, ಗೋಲ್ಡ್ ಮೇಲೆ ನೀವು ಏನಾದ್ರು 1 ವರ್ಷದ ಮುಂಚೆ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 50% ಅಷ್ಟು ರಿಟರ್ನ್ಸ್ ಬಂದ್ಬಿಡೋದು ಅಲ್ವಾ? ಇವಾಗ ಒಂದು 3 ವರ್ಷದಲ್ಲಿ ಇಷ್ಟು ರೇಟು, ಎಷ್ಟು 6-7 ಇದ್ದಿದ್ದೆಲ್ಲ ಇವಾಗ ಬಂದ್ 15 ನಿಂತಿದೆ. ಸೊ ಇವಾಗ ಅರ್ಥ ಆಯ್ತಲ್ಲ ನಿಮ್ಗೆ ಯಾವ್ದಿದು ಮಾನಿಟರಿ ಪಾಲಿಸಿ ಆಫ್ RBI. ಫಸ್ಟ್ ರೆಪೋ ರೇಟು ಏನಂದ್ರೆ, ನಾವು ಬ್ಯಾಂಕ್ ಇಂದ ಲೋನ್ ತಗೊಂಡು, ನಾನೇ ಕಮರ್ಷಿಯಲ್ ಬ್ಯಾಂಕ್ ಅಂತ ಅನ್ಕೊಳ್ಳಿ, ನಾನು ಕಮರ್ಷಿಯಲ್ ಬ್ಯಾಂಕು, ನೀವು RBI ಅಂತ ಅನ್ಕೊಳ್ಳಿ. ಸೊ ರೆಪೋ ರೇಟ್ ಅಂದ್ರೆ ನಾನೇನ್ ಮಾಡ್ತೀನಿ, ನಿಮ್ಮಿಂದ ಲೋನನ್ನ ತಗೊಂಡು ನಿಮ್ಗೆ ಬಡ್ಡಿ ಕಟ್ತೀನಿ. ಎಷ್ಟು? 5%. ರಿವರ್ಸ್ ರೆಪೋ ರೇಟ್ ಅಂದ್ರೆ ನನ್ನ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ನಾನು ನಿಮ್ಮ ಹತ್ರ ಡೆಪಾಸಿಟ್ ಮಾಡಿರ್ತೀನಿ. ಆ ಡೆಪಾಸಿಟ್ ಮಾಡಿದಕ್ಕೆ ನೀವೇನ್ ಮಾಡ್ತೀರಾ, ನನಗೆ 3% ಅಷ್ಟು ಇಂಟ್ರೆಸ್ಟ್ ಕೊಡ್ತೀರಾ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ. ಇನ್ನ ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡು ಮಿಕ್ಕಿರುತ್ತೆ, ಆ ದುಡ್ಡಲ್ಲಿ 3% ನಾನು ನಂದಲ್ಲ ಅಂತ ಸಪರೇಟ್ ಆಗಿ ಎತ್ತಿರ್ತೀನಿ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಇನ್ನ ಮಿಕ್ಕಿದ ಐಟಮ್ಸ್ ಅಲ್ಲಿ ಏನ್ ಮಾಡ್ತೀನಿ, ಗೋಲ್ಡ್ ಮೇಲೋ, ಬಾಂಡ್ ಮೇಲೋ. ಇವಾಗ ನಾನು ಅದೇ ಏನ್ ಮಾಡ್ತೀನಿ, ಎಲ್ಲಾದ್ರೂ ಹೋಗಿ ಲ್ಯಾಂಡ್ ಪರ್ಚೇಸ್ ಮಾಡ್ತೀನಲ್ವಾ, ಸೊ ಅದೇ ತರ ಗೋಲ್ಡ್ ಮೇಲೋ, ಗೌರ್ಮೆಂಟ್ ಬಾಂಡ್ಸ್ ಮೇಲೋ ಇನ್ವೆಸ್ಟ್ ಮಾಡ್ತೀವಿ. ಸೊ ಇದಿಷ್ಟೇ. ಕಂಟೆಂಟ್ ನ ಅರ್ಥ ಮಾಡ್ಕೊಳ್ಳಿ, ಓನ್ ಆಗಿ ಬರ್ದು ಬನ್ನಿ ಆಯ್ತಾ. ಮತ್ತೆ ನಾನು ಏನ್ ಹೇಳಿರ್ತೀನೋ ಅದೇ ಬರೀಬೇಕಂತಲ್ಲ, ಕಂಟೆಂಟ್ ಅದೇ ಬರೀಬೇಕು ಆಯ್ತಾ. ಅದೇ ಓನ್ ಆಗಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ ಅದ್ರಲ್ಲಿ ಬರೀಬಹುದು. ಇವಾಗ ಇನ್ಕಮ್ ರೆಕಗ್ನೈಸೇಷನ್ ಅಂಡ್ ಅಸೆಟ್ ಕ್ಲಾಸಿಫಿಕೇಶನ್. ಇನ್ಕಮ್ ರೆಕಗ್ನೈಸೇಷನ್ ಅಂಡ್ ಅಸೆಟ್ ಕ್ಲಾಸಿಫಿಕೇಶನ್ ಅಲ್ಲಿ ನಿಮ್ಗೆ 3 ಟೈಪ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ಸಬ್ ಸ್ಟ್ಯಾಂಡರ್ಡ್, ಡೌಟ್ಫುಲ್, ಮತ್ತೆ ಲಾಸ್ಟ್ ಒನ್ ಲಾಸ್ ಅಸೆಟ್ ಅಂತ ಬರುತ್ತೆ. ಓಕೆನಾ? ಇವಾಗ ಸ್ಟ್ಯಾಂಡರ್ಡ್ ಅಸೆಟ್ ಫಸ್ಟ್ ನಾವು ಏನ್ ನೋಡೋಣ ಅಂತ, ಇನ್ಕಮ್ ರೆಕಗ್ನೈಸೇಷನ್ ಅದನ್ನ ನೋಡೋಣ. ಬ್ಯಾಂಕ್ ಗಿವ್ಸ್ ಲೋನ್ ಅಂಡ್ ಅರ್ನ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್. ಬ್ಯಾಂಕ್ಗೆ ದುಡ್ಡು ಹೇಗ್ ಸಿಗುತ್ತೆ, ಲೋನ್ ಅನ್ನ ಕೊಟ್ಟು ಆ ಲೋನ್ ಇಂದ ಇಂಟ್ರೆಸ್ಟ್ ಅಮೌಂಟ್ ಇಂದ ಬ್ಯಾಂಕ್ಗೆ ಇನ್ಕಮ್ ಸಿಗುತ್ತೆ. RBI ಹ್ಯಾಸ್ ರೂಲ್ಸ್ ಟು ಚೆಕ್ ವೆದರ್ ಲೋನ್ ಆರ್ ಹೆಲ್ದಿ ಆರ್ ರಿಸ್ಕಿ. ಇವಾಗ ಒಂದು ಲೋನ್ ಅನ್ನ ಕೊಡಕ್ಕಿಂತ ಮುಂಚೆ ನೋಡ್ತಾರಲ್ವಾ, ಈ ಲೋನ್ ಅಮೌಂಟ್ ನಮ್ಗೆ ಈಸಿಯಾಗಿ ರಿಟರ್ನ್ ಆಗುತ್ತೆ, ಇಲ್ಲ ತುಂಬಾ ರಿಸ್ಕ್ ಜಾಸ್ತಿ ಇದೆಯಾ ಅಂತ ನಮಗ್ ಗೊತ್ತಾಗುತ್ತೆ. ಬೇಸ್ಡ್ ಆನ್ ರಿಪೇಮೆಂಟ್ ಸ್ಟೇಟಸ್,
ಲೋನ್ ಆರ್ ಕ್ಲಾಸಿಫೈಡ್ ಇಂಟು ಡಿಫರೆಂಟ್ ಕ್ಯಾಟಗರೀಸ್. ಸೊ ಇದರಿಂದ ಡಿಫರೆಂಟ್ ಕ್ಯಾಟಗರಿ ಆಗಿ ಡಿವೈಡ್ ಆಗಿದೆ. ಒಂದು ಸ್ಟ್ಯಾಂಡರ್ಡ್ ಅಸೆಟ್, ಇನ್ನೊಂದು ಸಬ್ ಸ್ಟ್ಯಾಂಡರ್ಡ್ ಅಸೆಟ್, ಆಮೇಲೆ ಡೌಟ್ಫುಲ್ ಅಸೆಟ್, ಲಾಸ್ ಅಸೆಟ್. ಈಗ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಏನು ಅಂದ್ರೆ ನಾನು ಫಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಆಮೇಲೆ ಕಾನ್ಸೆಪ್ಟ್ ಹೋಗೋಣ. ಇವಾಗ 4 ಟೈಪ್ ಆಗಿ ಡಿವೈಡ್ ಆಗಿದೆ. ಒಂದು ಇನ್ಕಮ್ ನ ಜನರೇಟ್ ಮಾಡ್ತಾ ಇದೀವಿ ಅಂದ್ರೆ RBI ನೋಡುತ್ತೆ ಇವನು ಯಾವ ತರ ಲೋನ್ ಕೊಡ್ತಾ ಇದ್ದಾನೆ, ಈ ಲೋನು ಬೇಗ ರೀಪೇ ಆಗುತ್ತಾ ಇಲ್ವಾ ಅಂತ ನೋಡ್ತಾನೆ. ಇವಾಗ ಫಸ್ಟ್ ನಾನೊಂದು ಲೋನ್ ತಗೋತೀನಿ ಅನ್ಕೊಳ್ಳಿ. ಯಾವ್ದ್ರ ಮೇಲೆ ಲೋನ್ ತಗೋತೀನಿ ಅಂದ್ರೆ ನನ್ನ ಒಡವೆನ ಅಡ ಇಟ್ಟು ಲೋನ್ ತಗೋತೀನಿ. ಸೊ ಅವಾಗ ಏನಾಗುತ್ತೆ, ನಾನು ಅಮೌಂಟ್ ಪೇ ಮಾಡ್ಲೇಬೇಕಲ್ವಾ, ಇಲ್ಲಾಂದ್ರೆ ಏನಾಗುತ್ತೆ ನನ್ನ ಒಡವೆ ಲೋನ್ ಅಮೌಂಟ್ ಗಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಈಗ ನಂದು ಒಡವೆ ಯಾವ್ದೋ ಒಂದು ನೆಕ್ಲೆಸ್ 2 ಲ್ಯಾಕ್ ರುಪೀಸ್ ಅಂತ ಅನ್ಕೊಳ್ಳಿ, ಅವ್ರು ನಮಗೆ ಲೋನ್ ಕೊಡೋದೆ 1 ಲ್ಯಾಕ್ ರುಪೀಸ್ ಆಯ್ತಾ, ಇನ್ನ 1 ಲ್ಯಾಕ್ ಅವ್ರ ಹತ್ರನೇ ಇರುತ್ತೆ. ಸೊ ಲಾಸ್ ಆಗ್ಬಾರ್ದಂತ ನಾನು ಏನ್ ಮಾಡ್ತೀನಿ, ಕರೆಕ್ಟ್ ಆಗಿ ತಿಂಗಳು EMI ಪೇಮೆಂಟ್ ಮಾಡಿ ನನ್ನ ಒಡವೆನ ಬಿಡಿಸ್ಕೋತೀನಿ. ಇವಾಗ ನೀವು ನೋಡಿರ್ತೀರ ಅನ್ಸುತ್ತೆ, ಫಾರ್ಮರ್ಸು ಅಷ್ಟೇನೆ, ಬೆಳೆ ಬೆಳೆಯೋದಕ್ಕೆ ಲೋನ್ ತಗೋತಾರೆ ಅಲ್ವಾ, ಅವರು ತಗೋತಾರೆ 1 ಲಕ್ಷ 5 ಲಕ್ಷ 10 ಲಕ್ಷ ಈ ತರ ಲೋನ್ ತಗೋತಾರೆ, ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾರೆ. ಸೊ ಇದನ್ನ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಈ ಅಮೌಂಟ್ ಆ ಪಕ್ಕ ಬಂದ್ ಕಟ್ತಾರೆ, ಯಾಕಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರುತ್ತಲ್ವಾ. ಇವಾಗ ಹೋಮ್ ಲೋನ್ ಅಂತ ಅನ್ಕೊಳ್ಳಿ, ನೀವು ಹೋಮ್ ಲೋನ್ ಕೊಡಕ್ಕಿಂತ ಮುಂಚೆ ಅವ್ನೇನ್ ಮಾಡಿರ್ತಾನೆ, ನಿಮ್ ಡಾಕ್ಯುಮೆಂಟ್ಸ್ ಅವನ ಹತ್ರ ಇಟ್ಕೊಂಡಿರ್ತಾನೆ. ನೀವೇನಾದ್ರು ಲೋನ್ ಪೇ ಮಾಡಿಲ್ಲ ಅಂದ್ರೆ ಹರಾಜ್ ಹಾಕ್ಬೋದು ಅವನು ಅಲ್ವಾ. ಸೊ ಇದು ಸ್ಟ್ಯಾಂಡರ್ಡ್ ಅಸೆಟ್, ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ದುಡ್ಡು ಬರುತ್ತೆ ಅಂತ. ನೆಕ್ಸ್ಟ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂದ್ರೆ ಇವಾಗ ನಾನೊಂದು ಫ್ಯಾಕ್ಟರಿ ಓಪನ್ ಮಾಡ್ತೀನಿ. ಸೊ ಫ್ಯಾಕ್ಟರಿ ಓಪನ್ ಮಾಡಿದ ತಕ್ಷಣ ಓಡುತ್ತಾ ಇಲ್ಲ ಅಲ್ವಾ, 6 ಮಂತ್ ಓಡೋದೇ ಇಲ್ಲ, ತುಂಬಾ ಲಾಸ್ ಅಲ್ಲಿ ನಡೀತಿರುತ್ತೆ. ಅಂದ್ರೆ ಪಿಕಪ್ ಆಗ್ಬೇಕಲ್ವಾ. ಇವಾಗ ನೀವು ಒಂದು ಹೋಟೆಲ್ ಓಪನ್ ಮಾಡ್ತೀರಾ ಅಂದ್ರೆ ಹೋಟೆಲ್ ತಕ್ಷಣ ಎತ್ತಿದೆ ವಾವ್ ಇವ್ನು ಸಖತ್ತಾಗಿ ಅಡಿಗೆ ಮಾಡ್ತಾನಂತ ಗೊತ್ತಿರುತ್ತಾ, ಇಲ್ಲ 6 ತಿಂಗಳಾದ್ಮೇಲೆ ಆಮೇಲೆ ಫೇಮಸ್ ಆಗುತ್ತೆ. ಅಂದ್ರೆ 6 ತಿಂಗಳು ಅವ್ನು ಲೋನ್ ಅಮೌಂಟೇ ಪೇ ಮಾಡಲ್ಲ ಅಂತ. ಅರ್ಥ ಆಗ್ತಿದ್ಯಾ? 6 ತಿಂಗಳು ಅವನಿಗೆ ಫುಲ್ ಲಾಸ್ ಅಲ್ಲಿ ಇರುತ್ತೆ, ಪೇಮೆಂಟೇ ಪೇ ಮಾಡಲ್ಲ. A substandard asset is a loan that has remained non-performing asset for up to 12 months. ಏನೋ ಇದಕ್ಕೆ ಟೈಮ್ ಇದೆ, 12 ತಿಂಗಳು ಗಂಟ, ಅಂದ್ರೆ 3 ತಿಂಗಳಿಂದ 1 ವರ್ಷದ ಗಂಟ ಟೈಮ್ ಇರುತ್ತೆ ಅವ್ರಿಗೆ, ಅಷ್ಟೊಳಗಡೆ ಪೇ ಮಾಡೇ ಮಾಡ್ತಾರೆ ಅಂತ. ನೆಕ್ಸ್ಟ್ ಡೌಟ್ಫುಲ್ ಅಸೆಟ್. ಏನು ಡೌಟ್ಫುಲ್ ಅಸೆಟ್ ಅಂದ್ರೆ ಫ್ಯಾಕ್ಟರಿ ಅಸೆಟ್ ಅಂತ ನಾನು ನಿಮ್ಗೆ ಹೇಳ್ದೆ. ಇವಾಗ ಸೆಕೆಂಡ್ ಒನ್ ಯಾವ್ದಿತ್ತು, ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಹೇಳ್ದೆ. ಏನೋ ಸ್ಟಾರ್ಟಿಂಗ್ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ನಮ್ಗೆ ಗೊತ್ತಿರುತ್ತೆ, ಬ್ಯಾಂಕ್ ಅವ್ನ್ ಗೊತ್ತಿರುತ್ತೆ 6 ತಿಂಗಳೆಲ್ಲ ಓಡೋದಿಲ್ಲ ಈ ಬಿಸ್ನೆಸ್ ಅಂತ. ಅದು ಆಮೇಲೆಲ್ಲ ಚೆನ್ನಾಗಿ ಓಡುತ್ತಲ್ವಾ, ಆಮೇಲೆ ಅವನು ದುಡ್ಡು ಕೊಟ್ಟೆ ಕೊಡ್ತಾನೆ ಅಂತ. ಇವಾಗ ಡೌಟ್ಫುಲ್ ಅಸೆಟ್. ಇವಾಗ ನಾನೊಂದು ಫ್ಯಾಕ್ಟರಿ ಓಪನ್ ಮಾಡಿದೆ, 1-2 ವರ್ಷ ಬಡ್ಡಿ ಕಟ್ಟಿದೀನಿ, ಓಕೆನಾ, ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಹೋದೆ. ಅದೇ ಇದ್ದಕ್ಕಿದ್ದಂಗೆ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಲಾಸ್ ಆಗ್ತಾ ಇದೆ ಫ್ಯಾಕ್ಟರಿ, ಕಂಟಿನ್ಯೂಸ್ ಆಗಿ 6 ಮಂತ್ ಇಂದ ಲಾಸ್ ಆಗ್ತಿದೆ. ಸೊ ನಮ್ಗೆ ಬ್ಯಾಂಕ್ ಅವ್ರಿಗೆ ಏನಾಗುತ್ತೆ ಅವಾಗ, ಡೌಟ್ಫುಲ್ ಅಸೆಟ್ ಇದು, ಓ ಇವ್ನ್ ಲೋನ್ ಕಟ್ತಾನೋ ಇಲ್ವೋ ಅಂತ ಡೌಟ್ ಬರೋದ್ ಸ್ಟಾರ್ಟ್ ಆಗುತ್ತೆ. ಕ್ಲೀನ್ ಆಗಿ ಅರ್ಥ ಆಗ್ತಿದೆ ಅಲ್ವಾ. ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಓಡ್ತಿರುತ್ತೆ, ಚೆನ್ನಾಗಿ EMI ಕಟ್ಕೊಂಡು ಹೋಗ್ತಾ ಇರ್ತಾನೆ, ಆಮೇಲೆ ಇದ್ದಕ್ಕಿದ್ದಂಗೆ ಲಾಸ್ ಆಗ್ಬಿಡುತ್ತೆ. ಇವಾಗ ನೋಡಿ, ಯಾವ್ದು ಕವರ್ ಫ್ಯಾಕ್ಟರಿ ಚೆನ್ನಾಗಿ ಓಡ್ತಿತ್ತು, ಪ್ಲಾಸ್ಟಿಕ್ ಕವರ್ಸ್ ನ ಬ್ಯಾನ್ ಮಾಡೋದು. ಸೊ ಅವಾಗ ಏನಾಗೋಯ್ತು, ಕವರ್ ಫ್ಯಾಕ್ಟರಿ ಎಲ್ಲ ಮುಚ್ಚೋಯ್ತು. ಸೊ ಅವಾಗ ಏನ್ ಮಾಡೋದು, ಅವೇನ್ ಲೋನ್ ಅಮೌಂಟ್ ನ ಪೇಮೆಂಟ್ ಮಾಡ್ತಿರ್ತಾನ, ಇಲ್ಲ ಪೇನೇ ಮಾಡಲ್ಲ, ಅವ್ನು ಏನಾದ್ರು ಮಾಡ್ಕೊಳ್ಳಿ ದುಡ್ಡು ಪೇ ಮಾಡಲ್ಲ ಅಂತಾನೆ. ಸೊ ಅದು ಡೌಟ್ಫುಲ್ ಅಸೆಟ್ ಕ್ಯಾಟಗರಿ ಬರುತ್ತೆ. ನೆಕ್ಸ್ಟ್ ಲಾಸ್ ಅಸೆಟ್. ಏನ್ ಲಾಸ್ ಅಸೆಟ್ ಅಂದ್ರೆ ಇವಾಗ ಲಾಸ್ ಅಲ್ಲಿ ನಡೀತಾ ಇತ್ತು ಡೌಟ್ಫುಲ್ ಅಸೆಟ್ ಅಲ್ಲಿ, ಇವಾಗ ಏನಾಗಿದೆ ಅಂದ್ರೆ ಲಾಸ್ ಆಗೋಗ್ಬಿಟ್ಟಿದೆ. ಅಂದ್ರೆ ಅವ್ನ ಏನ್ ಮಾಡಿದಾನೆ, ಫ್ಯಾಕ್ಟರಿ ಮುಚ್ಚಿಬಿಟ್ಟು ಎಲ್ಲ ಊರ್ಬಿಟ್ಟು ಓಡೋಗ್ಬಿಟ್ಟವನೆ. ಸೊ ಇದೇನಾಗುತ್ತೆ, ಲಾಸ್ ಅಸೆಟ್, ಅವ್ನಿಗೆ ದುಡ್ಡೇ ಬರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ. ಸ್ಟ್ಯಾಂಡರ್ಡ್ ಅಸೆಟ್ ಅಂದ್ರೆ ಕರೆಕ್ಟ್ ಆಗಿ ಆನ್ ದ ಟೈಮ್ ಪೇ ಮಾಡ್ತಾನೆ. ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂದ್ರೆ 3 ತಿಂಗಳು 6 ತಿಂಗಳು ಡಿಲೇ ಮಾಡಿ ಆಮೇಲೆ ಕಂಟಿನ್ಯೂಸ್ ಆಗಿ ಪೇ ಮಾಡ್ಕೊಂಡು ಹೋಗ್ತಾನೆ. ಡೌಟ್ಫುಲ್ ಅಸೆಟ್ ಅಂತ ಅಂದ್ರೆ ತುಂಬಾ, ಅಂದ್ರೆ 1 ವರ್ಷ ಆದ್ಮೇಲೂ ಕೂಡ ಯಾವ್ದೇ ರೀತಿ ಪೇಮೆಂಟ್ ಮಾಡದೆ ತುಂಬಾ ಡಿಲೇ ಮಾಡೋದು. ಲಾಸ್ಟ್ ಲಾಸ್ ಅಸೆಟ್ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸೇ ಆಗ್ಬಿಟ್ಟಿದೆ, ರಿಕವರ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ. ಇವಾಗ ಒಂದು ಹೋಟೆಲ್ ಇತ್ತು, ಅವನು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಕೊಳಕ್ಕಾಗುತ್ತೆ, ನಾವಲ್ಲಿ ತಟ್ಟೆ ಎತ್ಕೋಬೇಕಾಗುತ್ತಾ ಬ್ಯಾಂಕ್ ಆಗಿ. ಸೊ ಇದು 4 ಟೈಪ್ಸ್. ಅರ್ಥ ಆಯ್ತಲ್ವಾ. ಫಸ್ಟ್ ಸ್ಟ್ಯಾಂಡರ್ಡ್ ಅಸೆಟ್ ಅಂದ್ರೆ ಆನ್ ದ ಟೈಮು ನಾವು ಪೇ ಮಾಡೋದು, ಸಬ್ ಸ್ಟ್ಯಾಂಡರ್ಡ್ ಅಂದ್ರೆ 90 ಡೇಸ್ ಒಳಗಡೆ ಪೇ ಮಾಡೋದು, ಡೌಟ್ಫುಲ್ ಅಂದ್ರೆ 1 ವರ್ಷ ಅದು ಪೇ ಮಾಡ್ದೇನೆ ಇರೋದು. ನೆಕ್ಸ್ಟ್ ಲಾಸ್ ಅಂತ ಅಂದ್ರೆ ರಿಕವರಿ ಆಗಲ್ಲ, ಪಕ್ಕ ಫಿಕ್ಸ್ ಆಗ್ಬಿಡೋದು. ಈಗ ಒಬ್ಬ ಸತ್ತೋಗಿರ್ತಾನೆ ಅನ್ಕೊಳ್ಳಿ, ಸತ್ತೋದನ್ನ ಹತ್ರ ಏನ್ ಮಾಡೋದಕ್ಕಾಗತ್ತೆ. ಸೊ ಇದಿಷ್ಟೇ ಕಾನ್ಸೆಪ್ಟ್. ಇವಾಗ ಪಂಜಾಬ್ ಬ್ಯಾಂಕ್, ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್, PMC ಬ್ಯಾಂಕ್, ನಾನು ಅವಾಗಲೇ ಹೇಳ್ದೆ ಗೊತ್ತಾ, ಅದು ಕ್ಲೋಸ್ ಆಗೋಯ್ತು. ಕ್ರೈಸಿಸ್ ಏನಾಯ್ತು, ಇಶ್ಯೂಸ್. ಈ ಬ್ಯಾಂಕ್ ಬಂದು 2019 ಅಲ್ಲಿ ತುಂಬಾ ಇಶ್ಯೂ ಆಗಿತ್ತು. ಯಾವ ತರ ಅಂತ 1 by 1 ನೋಡೋಣ. ಏನಾಯ್ತು ಅಂದ್ರೆ
PMC ಬ್ಯಾಂಕ್ ಅಲ್ಲಿ ತುಂಬಾ ಜನ ಏನ್ ಮಾಡಿದ್ರು, ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ದು, ದುಡ್ಡನ್ನ ಡೆಪಾಸಿಟ್ ಮಾಡಿದ್ದು. ಈ ಸೀನಿಯರ್ ಸಿಟಿಸನ್ಸ್ ಎಲ್ಲ ಅವ್ರ ಹತ್ರ ಏನ್ ಅಮೌಂಟ್ ಬರ್ತಾ ಇತ್ತು ಅದನ್ನೆಲ್ಲ ಬಂದು PMC ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದು. ಮತ್ತೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಅವರೆಲ್ಲಾನು PMC ಬ್ಯಾಂಕ್ ನ ಯೂಸ್ ಮಾಡ್ತಿದ್ದು. ಸೊ ಅದೊಂಥರ ಸೇವಿಂಗ್ ಬ್ಯಾಂಕ್ ಆಗಿತ್ತು. ಎಲ್ಲ ತುಂಬಾ ಟ್ರಸ್ಟ್ ಬಿಲ್ಡ್ ಆಗಿತ್ತು ಆ ಬ್ಯಾಂಕ್ ಮೇಲೆ. ಇವನ್ ನಾನು ಕೂಡ ಅದಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ದೆ. ಆಯ್ತಾ, ಏನೋ ಎಲ್ಲ ದುಡ್ಡನ್ನೆಲ್ಲ ಡೆಪಾಸಿಟ್ ಮಾಡ್ತಿದ್ವಿ. ಆಮೇಲೆ ಲೋನ್ ಪ್ರೊವೈಡ್ ಮಾಡ್ತಾ ಇತ್ತು. ನಾರ್ಮಲ್ ಆಗಿತ್ತು ಬ್ಯಾಂಕ್, ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆ ಹತ್ರನೇ ಇತ್ತು. ಅಮೌಂಟ್ ವಿತ್ ಡ್ರಾ ಮಾಡಕ್ಕೆ, ಡೆಪಾಸಿಟ್ ಮಾಡಕ್ಕೆಲ್ಲ ತುಂಬಾ ಹೆಲ್ಪ್ ಆಯ್ತು. ಆದ್ರೆ ಎಲ್ಲಿ ತಪ್ಪಾಯ್ತು ಅಂದ್ರೆ, PMC ಬ್ಯಾಂಕ್ ಏನ್ ಮಾಡ್ತು ಅಂದ್ರೆ ಸೀಕ್ರೆಟ್ ಆಗಿ ದೊಡ್ಡ ಅಮೌಂಟ್ ನ ಒಂದು ಕಂಪನಿಗೆ ಲೋನ್ ಆಗಿ ಪ್ರೊವೈಡ್ ಮಾಡ್ತು. ಯಾವತ್ತೇ ಆಗಿರ್ಲಿ ತುಂಬಾ ಹ್ಯೂಜ್ ಅಮೌಂಟ್ ನ ಒಂದೇ ಕಂಪ್ನಿಗೆ ಯಾವುದೇ ಕಾರಣಕ್ಕೂ ಲೋನ್ ಆಗಿ ಪ್ರೊವೈಡ್ ಮಾಡಬಾರ್ದು. ಅದೇ ಒಂದು 10 ಕಂಪ್ನಿಗೆ ಕೊಡ್ತೀಯ, ಒಂದು 10 ಕೋಟಿ ಅನ್ಕೊಳ್ಳಿ, ಒಂದು 10 ಕೋಟಿ ಅಮೌಂಟ್ ಹೌಸಿಂಗ್ ಡೆವಲಪ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನೋದಕ್ಕೆ ಕೊಡ್ತು. ಆಯ್ತಾ, 10 ಕೋಟಿ ಒಂದೇ ಬ್ಯಾಂಕ್ ಕೊಟ್ಟಿದ್ದು. ಸೊ ಅದೇ ಬದಲು ಅವ್ನು ಏನ್ ಮಾಡ್ಬೋದು, 10 ಕೋಟಿನ 10 ಕಂಪ್ನಿಗಳು ಕೊಡ್ಬೋದಾಗಿತ್ತಲ್ಲ, ಒಂದೊಂದ್ ಕೋಟಿ. 3 ಕಂಪನಿ ಲಾಸ್ ಆಗಿದ್ದು, ಇನ್ನ 7 ಕಂಪ್ನಿ ಹೆಂಗೋ ಪ್ರಾಫಿಟ್ ಆಗಿ ಅವ್ನ್ ದುಡ್ಡದು ರಿಟರ್ನ್ ಆಗೋದು. ಅದೇ PMC ಏನ್ ಮಾಡ್ತು, HDIL ಗೆ ಏನ್ ಮಾಡ್ತು, ಹ್ಯೂಜ್ ಅಮೌಂಟ್, ಇನ್ನ 10 ಕೋಟಿ ಅಂತಾನೂ ಇಲ್ಲ, ಇನ್ನ ಜಾಸ್ತಿ ಅಮೌಂಟ್ ನ ಲೋನ್ ಆಗಿ ಪ್ರೊವೈಡ್ ಮಾಡ್ತು. ಆಯ್ತಾ, ತುಂಬಾ ದೊಡ್ಡ ಅಮೌಂಟ್. ಆದ್ರೆ ಯಾವುದೇ ರೀತಿ ಆ ಕಂಪನಿ ಕಡೆಯಿಂದ ದುಡ್ಡು ಬಂದಿಲ್ಲ. ಆಯ್ತಾ, ಈ ಕಂಪ್ನಿ ಅವರು ಲೋನ್ ತಗೊಂಡು ಯಾವುದೇ ರೀತಿ ರೀಪೇಮೆಂಟ್ ಮಾಡಿಲ್ಲ. ಆದ್ರೆ RBIಗೆ PMC ಬ್ಯಾಂಕ್ ಏನ್ ಮಾಡ್ತಾ ಇತ್ತು ಅಂದ್ರೆ, ಸುಮ್ನೆ ಸುಳ್ಳು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇತ್ತು. ಏನು ನಮ್ಮ ಬ್ಯಾಂಕು ತುಂಬಾ ಹೆಲ್ದಿ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಸುಮ್ನೆ ಸುಳ್ಳಾಗಿ ಹೇಳ್ತಾ ಬಂತು. 2019 ಅಲ್ಲಿ ಏನಾಗೋಯ್ತು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಇವಾಗ ತುಂಬಾ ಚೆನ್ನಾಗಿ ಡೆಪಾಸಿಟ್ ಮಾಡಿದ್ದು, ಈಗ ಪೆನ್ಷನ್ ಅಮೌಂಟ್ ಇರ್ಬೋದು, ಲಕ್ಷಾಂತರ ರೂಪಾಯಿ ಎಲ್ಲ ತಗೊಬಂದು PMC ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದು. ಸೊ ಇದ್ದಕ್ಕಿದ್ದಂಗೆ ಏನಾಗೋಯ್ತು ಅಂದ್ರೆ ಅದು ಕ್ಲೋಸ್ ಆಗೋಯ್ತು ಬ್ಯಾಂಕು. ಅವಾಗ ಜನರಿಗೆಲ್ಲ ಭಯ ಸ್ಟಾರ್ಟ್ ಆಗೋಗಿತ್ತು. ಯಾಕಂದ್ರೆ ಒಂದು ವಯಸ್ಸಾಗಿದ್ದ ಕಾಲಕ್ಕೋ, ಒಂದು ಸ್ಕೂಲ್ಗೋ, ಕಾಲೇಜ್ಗೋ, ಮದ್ವೆಗೋ ಅಂತ ಡೆಪಾಸಿಟ್ ಮಾಡಿದ್ದು. ಸೊ ಅದೆಲ್ಲ ಇವನೇನ್ ಮಾಡಿದ, ತಗೊಂಡೋಗಿ ಯಾವ್ದೋ ಒಂದು ಕಂಪ್ನಿಗ್ ಲೋನ್ ಕೊಟ್ಟು ಹಾಳು ಮಾಡ್ಕೊಂಡಿದ್ದ. ಸೊ ಈ ಕಂಪ್ಲೀಟ್ ಕೊಲಾಪ್ಸ್ ಆಗೋಯ್ತು. ಯಾಕೆ ಕೊಲಾಪ್ಸ್ ಆಯ್ತು ಅಂದ್ರೆ, ಅವನು ಕೊಟ್ಟಿದ್ ಲೋನು ರೀಪೇಮೆಂಟ್ ಆಗಿಲ್ಲ. ಎಲ್ಲಾ ದುಡ್ಡುನು ಒಂದೇ ಕಂಪ್ನಿಗೆ ಪೇ ಮಾಡ್ಬಿಟ್ಟ. ಆಮೇಲೆ ಏನು ಅಫಿಷಿಯಲ್ ಫ್ಯಾಕ್ಟ್ಸ್ ಇದೆಯೋ, ಒಂದು ಏನು ಫಿನಾನ್ಸ್ ರಿಲೇಟೆಡ್ ಫ್ಯಾಕ್ಟ್ಸ್ ಇದೆಯೋ ಅದು RBI ಇಂದ ಮುಚ್ಚಿತ್ತು. ಆಯ್ತಾ, RBIಗೆ ಏನ್ ಮಾಡಿದ್ದು, ಫಾಲ್ಸ್ ರಿಪೋರ್ಟ್ ಅನ್ನ ಕೊಟ್ಟು RBI ಕಣ್ಣನ್ನ ತಪ್ಸಿದ್ದು. ಸೊ ಅದೇ ಒಂದು ಉದ್ದೇಶದಿಂದ PMC ಬ್ಯಾಂಕ್ ಮುಚ್ಕೊಂಡೋಯ್ತು. ಏನಿಲ್ಲ, ಒಂದ್ 2 ಲೈನ್ಸ್ ಅಲ್ಲಿ ಹೇಳ್ತೀನಿ ನೋಡಿ. PMC ಬ್ಯಾಂಕ್ ಏನ್ ಮಾಡ್ತು ಅಂದ್ರೆ, ದುಡ್ಡನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಒಂದು ಕಂಪ್ನಿಗೆ ಲೋನ್ ಕೊಡ್ತು. ಆ ಕಂಪ್ನಿ ಅವನು ನಾಮ ಹಾಕ್ತಾ, ಈ ಜನ ಎಲ್ಲ ಆಮೇಲೆ ಏನ್ ಮಾಡುದು, ಈ ಜನದ ದುಡ್ಡೆಲ್ಲ ತುಂಬಾ ಲಾಕ್ ಆಗೋಯ್ತು. ಯಾರು ಡೆಪಾಸಿಟ್ ಮಾಡಿದ್ರು ಅವ್ರ ದುಡ್ಡೆಲ್ಲ ಕಂಪ್ಲೀಟ್ ಆಗಿ ಲಾಕ್ ಆಗೋಯ್ತು. ಆಮೇಲೆ RBI ಬಂದೆ ಅದನ್ನೆಲ್ಲ ಸಾಲ್ವ್ ಮಾಡ್ತು. ಇವಾಗ PMC ಬ್ಯಾಂಕ್ ಯುಟಿಲಿಟಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಸೊ ಇದಿಷ್ಟೇನೆ. ಅದೇ ನಮ್ಗೇನ್ ಗೊತ್ತಾಗುತ್ತೆ ಇದರಿಂದ ಅಂದ್ರೆ, ಫಾಲ್ಸ್ ಸ್ಟೇಟ್ಮೆಂಟ್ ನ ನಾವು RBI ಕೊಡಬಾರ್ದು. ಮತ್ತೆ ಎಲ್ಲಾ ದುಡ್ಡನ್ನು ತಗೊಂಡೋಗಿ ಒಂದೇ ಕಡೆ ಇನ್ವೆಸ್ಟ್ ಮಾಡ್ಕೊಂಡು ನಾಮ ಹಾಕಿಸ್ಕೋಬಾರ್ದು. ಸೊ ಇದಿಷ್ಟೇನೆ PMC ಬ್ಯಾಂಕ್ ಕ್ರೈಸಿಸ್. ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ನ ನೋಡೋಣ. ಯಾವ್ದೋ ಟೈಪ್ಸ್, ರೆಗ್ಯುಲೇಷನ್ ಮತ್ತೆ ರೋಲ್ ಆಫ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಸೊ ಇದಿಷ್ಟನ್ನು ನೋಡೋಣ. ಫಸ್ಟ್, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಇನ್ಸ್ಟಿಟ್ಯೂಷನ್ ಅಂತಾನೆ ಏನಂತ ಹೇಳಿದೆ, ಅವರು ಯಾವುದೇ ತರ ನಿಮ್ ಕಡೆಯಿಂದ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡೋದಿಲ್ಲ, ಬರೀ ಲೋನ್ ನ ಪ್ರೊವೈಡ್ ಮಾಡ್ತಾರೆ, ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದೆ ನಿಮ್ಗೆ. ಇವಾಗ ಏನಾಗೋದು ಅಂತ, ಇವಾಗ ನಾವು ಕಾಮನ್, ನಾವು ಜನ ಏನ್ ಮಾಡ್ತೀವಿ ಅಂದ್ರೆ, ಬ್ಯಾಂಕ್ ಅಲ್ಲಿ ಹೋಗಿ ಒಂದು 5 ಲಕ್ಷ ದುಡ್ಡು ತಗೋಬೇಕಂದ್ರೆ ತುಂಬಾ ಓಡಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತು, ಇದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪ್ನೀಸ್ ಈಸಿಯಾಗಿ ಲೋನ್ ಕೊಡೋದನ್ನ ಸ್ಟಾರ್ಟ್ ಮಾಡ್ತು. ಇವಾಗ ನೀವು ನೋಡಿ, Paytm ಅಲ್ಲಿ ಲೋನ್ ಈಸಿಯಾಗಿ ತಗೋಬಹುದು, ಬಜಾಜ್ ಫಿನಾನ್ಸ್ ಅಲ್ಲಿ ಲೋನ್ ಅನ್ನ ಈಸಿಯಾಗಿ ತಗೋಬಹುದು. ಅದ್ರ ಜೊತೆ ಇವಾಗ ತುಂಬಾ ಆಪ್ ಬಂದಿದೆ ಅಲ್ವಾ, ಈ ಕ್ರೆಡಿಟ್ ಬಿ ಅಂತ, ಅದು ಇದು ತುಂಬಾ ಆಪ್ಸ್ ಬಂದಿದೆ. ಬಟ್ ಏನ್ ಮಾಡಿದ್ದಾರೆ ಅಂದ್ರೆ, ಎಕ್ಸ್ಟ್ರೀಮ್ ಆಗಿ ಸ್ಕ್ಯಾಮ್ ಮಾಡೋದು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸುಮ್ನೆ ಹ್ಯಾಕ್ ಮಾಡೋದು, ಫೋನು ಬ್ಲಾಕ್ ಮೇಲ್ ಮಾಡೋದು, ಆ ತರ ಎಲ್ಲ ಮಾಡ್ತಿದ್ದಾರೆ ಇವಾಗ. ಸೊ ಇವಾಗ ಏನಿದು, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಆರ್ ಕಂಪನಿ ದಟ್ ಗಿವ್ಸ್ ಲೋನ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಬಟ್ ದೇ ಆರ್ ನಾಟ್ ಬ್ಯಾಂಕ್. ಏನ್ ಮಾಡುತ್ತೆ, ಲೋನ್ ಕೊಡುತ್ತೆ ಮತ್ತೆ ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ, ಆದ್ರೆ ಅದು ಬ್ಯಾಂಕ್ ಅಲ್ಲ. ಅರ್ಥ ಆಯ್ತಾ? ಕನಸುಗ ಮೂವಿಲಿ ಹೇಳ್ತಾನಲ್ಲ, ಇದು ಮಂಚ ಅದೇ ಮಂಚ ಅಲ್ಲ, ಅದು ಬೀಳ್ತಲ್ಲ ಅಂತ. ಸೊ ಅದೇ ತರ they help people to borrow money easily when banks take more time or reject loan. ಈಗ ಬ್ಯಾಂಕ್ ಲೋನ್ ಮಾಡ್ಸಕ್ ಹೋಗಿ ನೀವು ರಿಜೆಕ್ಟ್ ಮಾಡಿ ಕಳಿಸ್ತಾನೆ, ಆಗಲ್ಲ ಲೋನ್ ಕೊಡಕ್ಕಾಗಲ್ಲ, ಅದ್ ಬೇಕು ಇದ್ ಬೇಕು ಅಂತ. ಅದೇ ಬಜಾಜ್ ಫಿನಾನ್ಸ್ ಅಲ್ಲಿ ಹೋಗಿಬೇಕಂದ್ರೆ ಅವರೇ ಒಂದ್ಸತಿ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ, ಅವರೇ ನಿಮ್ಗೆ ಒಂದ್ 50 ಸತಿ ಕಾಲ್ ಮಾಡ್ತಾರೆ, ಲೋನ್ ಬೇಕಾ ಅಂತ.
ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಬಜಾಜ್ ಇರ್ಬೋದು, ಇನ್ನ ಕೆಲವೊಂದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಒಂದು ಮೊಬೈಲ್ ಪರ್ಚೇಸ್ ಮಾಡಕ್ಕೋ, ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಗೀಸರ್ ಏನ್ ಬೇಕಾದ್ರೂ ನಾವು EMI ಅಲ್ಲಿ ತಗೋಬಹುದು. ಓಕೆನಾ? ಯಾವುದೇ ರೀತಿ ಓಡಾಟ ಇರೋದಿಲ್ಲ. ಸೊ ಇದಿಷ್ಟು ಏನು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ. ಇವಾಗ ಟೈಪ್ಸ್ ನೋಡೋಣ, ಯಾವ ಟೈಪ್ ಅಲ್ಲಿ ಲೋನ್ ಕೊಡ್ತಾರೆ ಅಂತ. ಫಸ್ಟ್ ಬಂದ್ಬಿಟ್ಟು ಲೋನ್ ಅಂಡ್ ಇನ್ವೆಸ್ಟ್ಮೆಂಟ್, ಸೆಕೆಂಡ್ ಮೈಕ್ರೋ ಫಿನಾನ್ಸ್, ಥರ್ಡ್ ಹೌಸಿಂಗ್ ಫಿನಾನ್ಸ್, ಇನ್ಫ್ರಾಸ್ಟ್ರಕ್ಚರ್ ಫಿನಾನ್ಸ್. ಸೊ 4 ಟೈಪ್ಸ್ ಬರುತ್ತೆ ನಿಮ್ಗೆ. ಫಸ್ಟ್ ಲೋನ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ನೋಡೋಣ. ಏನ್ ಮಾಡುತ್ತೆ ಇದು? ಲೋನ್ ಕೊಡುತ್ತೆ. ಯಾವ ತರ ಲೋನ್ ಕೊಡುತ್ತೆ ಅಂದ್ರೆ, ಇವಾಗ ನೀವು ನೋಡ್ಬೋದು, ಹೋಮ್ ಲೋನ್ ಇರ್ಬೋದು, ಪರ್ಸನಲ್ ಲೋನು, ವೆಹಿಕಲ್ ಲೋನು ಈಸಿಯಾಗಿ ತಗೋಬಿಡ್ಬೋದು ನೀವು. ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. These non-banking financial companies gives personal loan, business loan, vehicle loan and also invest money. ಮತ್ತೆ ನೀವು ಅದ್ರಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಕೂಡ ಮಾಡ್ಬೋದು. They are mostly used by salaried ಪೀಪಲ್ ಅಂಡ್ ಸ್ಮಾಲ್ ಬಿಸ್ನೆಸ್. ಇದನ್ನ ಯಾರು ಯೂಸ್ ಮಾಡ್ಬೋದು? ಸ್ಯಾಲ್ರಿ ಬರುತ್ತಲ್ಲ ಅವ್ರು, ಮತ್ತೆ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರು. ಏನಾದ್ರು ಇವಾಗ ಬಂಡವಾಳ ಹಾಕ್ಬೇಕು ಅಂದ್ರೆ ಲೋನ್ ತಗೊಂಡು ಬಂಡವಾಳ ಹಾಕೋಬಹುದು ಚಿಕ್ಕ ಅಮೌಂಟ್ ಅಲ್ಲಿ. ನೆಕ್ಸ್ಟ್ ಮೈಕ್ರೋ ಫಿನಾನ್ಸ್. ಏನು ಮೈಕ್ರೋ ಫಿನಾನ್ಸ್ ಅಂತ ನೀವು ನೋಡಿರ್ತೀರ ಗೊತ್ತಾ, ಹಳ್ಳಿಗಳಲ್ಲೆಲ್ಲ ಲೋನ್ ಕೊಡೋದು. ಆಮೇಲೆ ಉಜ್ಜೀವನ ಅಂತೆ ಸಂಘ ಅಂತ ಮಾಡ್ತಾರೆ, ಧರ್ಮಸ್ಥಳದ ಸಂಘ ಏನೇನೋ ಮಾಡ್ತಾರಲ್ವಾ. ಸೊ ಈ ಲೋನ್ ಅನ್ನ ಯಾಕೆ ಕೊಡೋದಂದ್ರೆ, ಏನಾದ್ರು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಲಿ. ಒಂದ್ ವುಮೆನ್ಸ್ ಕೊಡೋದು. ನೀವು ನೋಡಿರ್ತೀರ ಅನ್ಸುತ್ತೆ, ಆ ಲೋನ್ ಎಲ್ಲ ಗಂಡಸರಿಗೆಲ್ಲ ಕೊಡಲ್ಲ, ಹೆಣ್ಮಕ್ಳಿಗೆ ಮಾತ್ರ ಕೊಡೋದು. ಯಾಕಂದ್ರೆ ಏನಾದ್ರು ಸ್ವಂತ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಲಿ, ಒಂದು ಮಿಷಿನ್ ಹಾಕೊಂಡು ಒಂದು ಟೈಲರಿಂಗ್ ಬ್ಲೌಸ್ ಹೊಲ್ಕೊಂಡು ಹೆಂಗೋ ಅವ್ರ ಜೀವನ ನಡೆಸ್ಲಿ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ ಯಾಕೆ ಲೋನ್ ಕೊಡೋದು ಅಂದ್ರೆ? ಏನೋ ಒಂದ್ ಮಾಡ್ಕೊಳ್ಳಿ, ಒಂದು ಉಪ್ಪಿನಕಾಯಿ ವ್ಯಾಪಾರ ಆದ್ರೂ ಮಾಡ್ಕೊಳ್ಳಿ, ಏನೋ ಒಂದು ಟಿಫನ್ ಸೆಂಟರ್ ತರನೋ ಏನಾದ್ರು ಮಾಡ್ಲಿ ಅಂತ ಈ ಮೈಕ್ರೋ ಫಿನಾನ್ಸ್ ನ ಕೊಡೋದು. ದಿಸ್ this gives very small loan to poor people, especially women in village. The aim is to help them to start small income earning activity. ಅಂದ್ರೆ ಹೆಣ್ಮಕ್ಳು ಡಿಪೆಂಡ್ ಈ ಹಳ್ಳಿ ಸೈಡ್ ಅಲ್ಲಿ ಜಾಸ್ತಿ ಇದು ಮಾಡೋದು. ಯಾಕಂದ್ರೆ ಕಂಪ್ಲೀಟ್ ಗಂಡನ ಮೇಲೆ ಡಿಪೆಂಡ್ ಆಗಿ ಮನೆ ಕೆಲಸ ಮಾಡೋ ಬದಲು ಆ ಫ್ರೀ ಟೈಮ್ ಅಲ್ಲಿ ಏನಾದ್ರು ಒಂದು ಮಾಡ್ಲಿ, ಕೆಲಸ ಮಾಡಿ ಇನ್ಕಮ್ ನ ಅರ್ನ್ ಮಾಡ್ಲಿ ಅನ್ನೋದೇ ಅವ್ರ ಇಂಟೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಹೌಸಿಂಗ್ ಫಿನಾನ್ಸ್ ಅಂದ್ರೆ ಹೋಮ್ ಲೋನ್. ಆಯ್ತಾ? ಏನೋ ಒಂದ್ ಮನೆ ಕಟ್ಬೇಕು ಅಂತಂದ್ರೆ ಫಿನಾನ್ಸ್ ಕೊಡ್ತಾರೆ, ಈಸಿಯಾಗಿ ಕೊಡ್ತಾರೆ. ಅದು ತುಂಬಾ ಜಾಸ್ತಿ ಜನ ಇದ್ರಲ್ಲಿ ತಗೊಳ್ಳೋದೇ ಇಲ್ಲ, ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಅಂತ. ದಿಸ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಪ್ರೊವೈಡ್ ಹೋಮ್ ಲೋನ್ ಟು ಇಂಡಿವಿಜುವಲ್ ಅಂಡ್ ಬಿಲ್ಡರ್ಸ್. ಆಮೇಲೆ ಬಿಲ್ಡರ್ಸ್ ಕೂಡ ಲೋನ್ ಈಸಿಯಾಗಿ ಸಿಗುತ್ತೆ. ಇವಾಗ ನೀವು ನೋಡಿರ್ತಾರೆ ಅನ್ಸುತ್ತೆ, ಫಸ್ಟ್ ಬಿಲ್ಡಿಂಗ್ ನ ಕಟ್ಬಿಟ್ಟು ಆಮೇಲೆ ಸೇಲ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ನೀವು ಇವಾಗ ಲ್ಯಾಂಡ್ ತಗೊಂಡ್ ಮನೆ ಕಟ್ಸೋದಲ್ಲ, ಅವೇ ಲ್ಯಾಂಡ್ ತಗೊಂಡು ಅವನೇ ಮನೆ ಕಟ್ಸ್ಬಿಟ್ಟಿರ್ತಾನೆ, ಆಮೇಲೆ ಅವನಿಗೊಂದಿಷ್ಟು ಲಾಭ ಇಟ್ಕೊಂಡು ನಿಮಗೆ ಸೇಲ್ ಮಾಡ್ತಾನೆ. ಆಯ್ತಾ? ಸೊ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಫಿನಾನ್ಸ್ ಅಂದ್ರೆ ಈ ಪವರ್ ಪ್ಲಾಂಟ್ ಗಳು ಇರುತ್ತಲ್ವಾ, ಈ ಬ್ರಿಡ್ಜ್ ಕಟ್ಟೋದಕ್ಕೆ, ಏನಾದ್ರು ಒಂದು ಪ್ರಾಜೆಕ್ಟ್ ದೊಡ್ಡದಾಗಿ ಪ್ರಾಜೆಕ್ಟ್ ಇರುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ಲೋನ್ ಅನ್ನ ಪ್ರೊವೈಡ್ ಮಾಡೋದು. ದಿಸ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಗಿವ್ಸ್ ಲೋನ್ ಫಾರ್ ಬಿಗ್ ನ್ಯಾಷನಲ್ ಪ್ರಾಜೆಕ್ಟ್. ಅದೇ ಚಿಕ್ಕದಕ್ಕೆ ಇವಾಗ ಕೊಡ್ನಲ್ಲ, ಇವಾಗ ದೊಡ್ಡದಾಗಿ ಕೊಡ್ತಾನೆ. ಯಾವ್ದಾವ್ದಕ್ಕೆ? ಇವಾಗ ರೋಡ್ ಮಾಡ್ಸಕ್ ಇರ್ಬೋದು, ಬ್ರಿಡ್ಜ್ಗೆ, ಇಲ್ಲ ಎಲೆಕ್ಟ್ರಿಸಿಟಿಗೆ, ಏರ್ಪೋರ್ಟ್ಸ್ಗೆ ಮಾಡ್ಸಕ್ಕೆ ಲೋನ್ ಕೊಡುತ್ತೆ. ಅಂದ್ರೆ ಇದು ಮೇನ್ ಇಂಟೆನ್ಷನ್ ಏನಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋ ಪರ್ಪಸ್ಗೆ ಲೋನ್ ಕೊಡೋದು. ಅರ್ಥ ಆಯ್ತಲ್ಲ? ಫಸ್ಟ್ ನಾರ್ಮಲ್ ಆಗಿ ಲೋನ್ ಕೊಡ್ತಾನೆ ಚಿಕ್ಕದಾಗಿ ಒಂದ್ ಅಂಗಡಿ ಓಪನ್ ಮಾಡಕ್ಕೆ. ನೆಕ್ಸ್ಟ್ ಮೈಕ್ರೋ ಫಿನಾನ್ಸ್ ಬಂದ್ಬಿಟ್ಟು ಹೆಣ್ಮಕ್ಳು ಕೊಡೋದು. ಹೌಸಿಂಗ್ ಫಿನಾನ್ಸ್ ಬಂದ್ಬಿಟ್ಟು ಮನೆ ಕಟ್ಸಕ್ ಕೊಡೋದು. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರೋಡು, ಎಲೆಕ್ಟ್ರಿಸಿಟಿ, ಏರ್ಪೋರ್ಟ್ ಇದಕ್ಕೆಲ್ಲಾನು ಲೋನ್ ಕೊಡೋದು. ಸೊ ಇದಿಷ್ಟು ಟೈಪ್ಸ್. ನೆಕ್ಸ್ಟ್ ರೆಗ್ಯುಲೇಷನ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪ್ನೀಸ್. ಏನು ಯಾವ ತರ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು ಅಂದ್ರೆ, ಈ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಇದು ಬ್ಯಾಂಕ್ ತರ ಆಪರೇಟ್ ಮಾಡಲ್ಲ, ಆದ್ರೂ RBI ಅಂಡರ್ ಅಲ್ಲೇ ಇರುತ್ತಿದ್ದು. ಆಯ್ತಾ? ಕಂಪ್ಲೀಟ್ ಆಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದೇ RBI. ಆಮೇಲೆ RBI ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದಷ್ಟನ್ನು ಫಾಲೋ ಮಾಡ್ಲೇಬೇಕು. ಮತ್ತೆ RBI ಚೆಕ್ ಮಾಡ್ತಿರುತ್ತೆ, ಇವ್ರ ಹತ್ರ ಎನಾಫ್ ದುಡ್ಡು ಇದೆಯಾ ಇಲ್ವಾ, ಸಾಕಾಗುತ್ತಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಆಮೇಲೆ ಇನ್ನೊಂದು ಮೇನ್ ಆಗಿ ಏನ್ ಹೇಳುತ್ತೆ RBI ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ ಕಡೆಯಿಂದ ಸೇವಿಂಗ್ಸ್ ನ ಕಲೆಕ್ಟ್ ಮಾಡಬಾರ್ದು. ಅಂದ್ರೆ ನಾವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡತ್ತೆ, ನಾವ್ ಅಲ್ಲಿ ಡೆಪಾಸಿಟ್ ಮಾಡಬಾರ್ದು. ಆಮೇಲೆ ನೀವು ಅಕೌಂಟ್ ಓಪನ್ ಮಾಡ್ಸೋದು ಇದೆಲ್ಲ ಮಾಡಬಾರ್ದು ಅಂತ ಫುಲ್ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಹಾಕಿರುತ್ತೆ. ಅರ್ಥ ಆಗ್ತಿದ್ಯಾ? ಬರೀ ನೀವು ಲೋನ್ ಅನ್ನ ಪ್ರೊವೈಡ್ ಮಾಡ್ಬೇಕೇ ಹೊರತು ಯಾವುದೇ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡಬಾರ್ದು ಕಸ್ಟಮರ್ ಕಡೆಯಿಂದ ಅಂತ. ಆಮೇಲೆ ಇವಾಗ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ, ನಾನು RBI ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದ್ದ ಮಾತ್ರ ನಾನು
ಈಗ ಬಜಾಜ್ ಫಿನಾನ್ಸ್ ತನೋ ಇಲ್ಲ ಏನೋ ಒಂದು ಲೋನ್ ಕೊಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಮಾಡ್ಬೇಕಂತ ಅಂದ್ರೆ ಫಸ್ಟ್ RBI ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಆಮೇಲೆ RBI ಅಪ್ರೂವಲ್ ಮಾಡಿದ್ರೆ ಮಾತ್ರ ಮಾಡ್ಬೇಕು. ನಾನು ರಿಜಿಸ್ಟರ್ ಆಗಿದ್ದೀನಿ ಅಂತ ತೋರ್ಸಿದ್ರೆ ಎಲ್ಲಾನು ಆಗೋದಿಲ್ಲ. ನೆಕ್ಸ್ಟ್ ರೋಲ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸಿಸ್ಟಮ್ ಇನ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಏನೆಲ್ಲ ಹೆಲ್ಪ್ ಮಾಡುತ್ತೆ, ಯಾವ ತರ ರೋಲ್ಸ್ ಇದೆ ಅಂತ ನೋಡೋಣ ಆಯ್ತಾ. ಏನಂದ್ರೆ ಮೆನಿ ಪೀಪಲ್ಸ್ ಇನ್ ರೂರಲ್ ಅಂಡ್ ಪೂರ್ ಏರಿಯಾ ಡು ನಾಟ್ ಗೆಟ್ ಬ್ಯಾಂಕ್ ಲೋನ್ಸ್ ಈಸಿಲಿ. ಸೊ ಏನಾಗುತ್ತೆ, ಹಳ್ಳಿ ಸೈಡ್ ಅಲ್ಲಿ ಬ್ಯಾಂಕ್ ಲೋನ್ ಈಸಿಯಾಗಿ ಸಿಗೋದೇ ಇಲ್ಲ. ಇವಾಗ ಒಂದು ಕ್ರಾಪ್ ಇರ್ಬೋದು, ಯಾವ್ದಾದ್ರು ಒಂದು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಅವ್ರು ಲೋನ್ ಕೊಡೋಕ್ಕಿಂತ ರಿಜೆಕ್ಟ್ ಮಾಡಿ ಎಸೆಯೋದೇ ಜಾಸ್ತಿ. 100 ಮೆಂಬರ್ಸ್ ಹೋಗ್ಬಿಟ್ಟು ಲೋನಿಗೆ ಅಪ್ರೋಚ್ ಮಾಡಿದ್ರೆ ಒಂದ್ 40 ಜನಕ್ಕೆ ಲೋನ್ ಕೊಡ್ತಾರೆ, ನಮ್ಗೆ ಲೋನೇ ಕೊಡಲ್ಲ, ಮನೆ ಕಳಿಸ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಇರ್ಬೋದು. ಆಮೇಲೆ ಸ್ಮಾಲ್ ಬಿಸ್ನೆಸ್ ನ ಸಪೋರ್ಟ್ ಮಾಡೋದು ಅಂದ್ರೆ ಇವಾಗ ನೀವು ನೋಡಿ, ನಿಮಗ್ ಲೋನ್ ಬೇಕಾ, ಟಕ್ ಅಂತ ವಿತಿನ್ 5 ಮಿನಿಟ್ಸ್ ಅಲ್ಲಿ KYC ಎಲ್ಲ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತಾರೆ. ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಪೇಪರ್ ವರ್ಕ್ ಇಲ್ಲದೆ ಬೇಗ ಈಸಿಯಾಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದೆಲ್ಲ ಯಾರ್ಗ್ ಹೆಲ್ಪ್ ಆಗುತ್ತೆ ಅಂದ್ರೆ ಏನೋ ಹೊಸದಾಗಿ ಸ್ಟಾರ್ಟ್ಅಪ್ ಮಾಡ್ತಿದ್ದವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದೇ ಇವ್ರ ಮೇನ್ ಉದ್ದೇಶ. ಎಲ್ಲ ಬೆಳಿಲಿ ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ನೋಡೋ ಹಾಗಿದ್ರೆ ಹೆಣ್ಮಕ್ಳನ್ನ ನಾವು ಏನಾದ್ರು ಡೆವಲಪ್ ಮಾಡ್ಬೇಕು, ಅವ್ರಿಗೆ ಎಂಟರ್ಟೈನ್ ಮಾಡ್ಬೇಕು, ಎಂಕರೇಜ್ ಮಾಡ್ಬೇಕು ಒಂದ್ ಕೆಲಸ ಮಾಡೋದಕ್ಕೆ. ಅಂದ್ರೆ ನೀವು ನೋಡಿರ್ತೀರ ಅನ್ಸುತ್ತೆ, ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ತುಂಬಾ ಸಖತ್ತಾಗಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಆಪರ್ಚುನಿಟೀಸ್ ಕೊಡೋಣ, ನಾವು ಏನಾದ್ರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ. ಅಂದ್ರೆ ಇವಾಗ ನೋಡಿ, ದುಡ್ಡು ಜಾಸ್ತಿ ಬಂದ ಹೆಣ್ಮಕ್ಳು ಎಲ್ಲೂ ಕುಡ್ಕೊಂಡ್ ಬಿದ್ದಿರಲ್ಲ ಆಯ್ತಾ. ಬಂದಿದ್ದ ದುಡ್ಡನ್ನ ಸೇಫ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ರೆ ಹೆಣ್ಮಕ್ಳಿಗೂ ಲೋನ್ ಪ್ರೊವೈಡ್ ಮಾಡೋದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಇದಿಷ್ಟು ಏನೋ ಏನೇನ್ ಕಂಟೆಂಟ್ ಹೇಳಿದ್ವಿ ನಾವ್ ಇಷ್ಟೊತ್ತು. ರೋಲ್ಸ್ ಇರ್ಬೋದು, ಟೈಪ್ಸ್ ಇರ್ಬೋದು, ಮತ್ತೆ ರೆಗ್ಯುಲೇಷನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಲಾಸ್ಟ್ ಕಾನ್ಸೆಪ್ಟ್, ನಿಯೋ ಬ್ಯಾಂಕ್ಸ್ ವೆಸಸ್ ಟ್ರೆಡಿಷನಲ್ ಬ್ಯಾಂಕ್. ನಿಯೋ ಬ್ಯಾಂಕ್ಸ್ ವೆಸಸ್ ಟ್ರೆಡಿಷನಲ್ ಬ್ಯಾಂಕ್. ನಿಯೋ ಅಂದ್ರೆ FI ಅಂತ ಕೊಟ್ಟಿದ್ದಾನೆ, ಅಂದ್ರೆ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಅಂತ. ಓಕೆನಾ? ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ವರ್ಸಸ್ SBI ಬಂದು ಹಳೆಯ ಕಾಲದ ಬ್ಯಾಂಕ್, ಅವಾಗ್ಲಿಂದ ಫಸ್ಟ್ ಇಂದ ಹಿಡಿದು ಇವಾಗ ಗಂಟ SBI ಇರೋದು. ಇವಾಗ ನಿಯೋ ಬ್ಯಾಂಕ್ ವರ್ಸಸ್ ಟ್ರೆಡಿಷನಲ್ ಬ್ಯಾಂಕ್ ಹೋಗೋಣ. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಟ್ರೆಡಿಷನಲ್ ಬ್ಯಾಂಕ್ ಇಂದು. ಇವಾಗ ನಾನೊಂದು ಅಕೌಂಟ್ ನ ಓಪನ್ ಮಾಡಿಸ್ಬೇಕು. ಸೊ ನಾನು ಏನ್ ಮಾಡ್ತೀನಿ, ಒಂದ್ ದಿನ ರಜಾ ಹಾಕ್ತೀನಿ. ಓಕೆನಾ? ಯಾಕಂದ್ರೆ ಆಗಲ್ಲ ಬೇಗ ಕೆಲಸ ಬ್ಯಾಂಕ್ಗಳಲ್ಲಿ. ಒಂದಿನ ರಜಾ ಹಾಕ್ಬಿಟ್ಟು ಹೋಗ್ತೀನಿ ಕೆನರಾ ಬ್ಯಾಂಕ್, SBIಗೆ ಹೋಗ್ತೀನಿ. SBIಗೆ ಹೋಗ್ತೀನಿ, ಫಾರ್ಮ್ ಕೊಡ್ತಾರೆ, ಫಾರ್ಮ್ ಫಿಲ್ ಮಾಡ್ತೀನಿ. ಇನ್ನೇನ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಜೆರಾಕ್ಸ್ ಇನ್ನ ಎಕ್ಸ್ಟ್ರಾ ಕಾಪಿ ಬೇಕು, ಫೋಟೋ ಬೇಕು, ಸಿಗ್ನೇಚರ್ ಇಲ್ಲ, ಮನೆ ಅಗ್ರಿಮೆಂಟ್ ಬೇಕು ಅಂತೆಲ್ಲ ಹೇಳಿ ನಂಗೆ ವಾಪಸ್ ಕಳಿಸ್ತಾರೆ. ಸೊ ಮತ್ತೆ ಅದೆಲ್ಲ ಡಾಕ್ಯುಮೆಂಟ್ಸ್ ತಗೊಬರ್ತೀನಿ, ಅವ್ರಿಗೆ ಕೊಡ್ತೀನಿ. ಓಕೆನಾ? ಆಮೇಲೆ ಒಂದು ಅಕೌಂಟ್ ಓಪನ್ ಆಗುತ್ತೆ, ಒಂದು 2 days ಅಲ್ಲಿ ಆಕ್ಟಿವೇಟ್ ಆಗುತ್ತೆ, 15 days ಅಲ್ಲಿ ಒಂದು ATM ಕಾರ್ಡು, ಚೆಕ್ ಬುಕ್ ಎಲ್ಲ ಬರುತ್ತೆ. ಓಕೆನಾ? ಇವಾಗ ಇದಿಷ್ಟು ಆಯ್ತು. ನನ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ತಕ್ಷಣ ಬ್ಯಾಂಕ್ಗೆ ಹೋಗ್ಬೋದು. ಬ್ಯಾಂಕ್ಗೆ ಹೋಗ್ತೀನಿ, ಮತ್ತೆ ಸೇಫ್ ಆಗಿರುತ್ತೆ. ಈಗ SBI ಬ್ಯಾಂಕ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ, ಈಸಿಯಾಗಿ ಯೂಸ್ ಮಾಡ್ಬೋದು, ನಂಬಿಕೆ ಇದೆ, ಮೋಸ ಮಾಡಲ್ಲ, ತುಂಬಾ ಸೇಫ್ ಇದೆ, ತುಂಬಾ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಲೋನ್ಸ್ ಇರ್ಬೋದು, ಡೆಪಾಸಿಟ್, ಇನ್ವೆಸ್ಟ್ಮೆಂಟ್, ಸೊ ಈ ತರ ಎಲ್ಲ ಸರ್ವಿಸಸ್ ನಮ್ಗೆ ಸಿಗುತ್ತೆ SBI ಇಂದ. ಆದ್ರೆ ಏನಾಗುತ್ತೆ, ಸ್ಲೋ ಪ್ರೋಸೆಸ್ ಆಗುತ್ತೆ, ಪೇಪರ್ ವರ್ಕ್ ಚಾರ್ಜಸ್ ಆಗುತ್ತೆ, ಪೇಪರ್ ವರ್ಕ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ತಲೆನೋವು. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ನನ್ನ ಫೋನಲ್ಲಿ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ನಿಯೋ ಬ್ಯಾಂಕ್ ಅನ್ನೋದನ್ನ ಓಪನ್ ಮಾಡ್ಕೋತೀನಿ. ಓಕೆನಾ? ಅದೇನಂದ್ರೆ ನಿಮ್ಗೆ 10 minutes ಅಲ್ಲೇ ಅಕೌಂಟ್ ಓಪನ್ ಆಗ್ಬಿಡುತ್ತೆ. ಆಮೇಲೆ ಏನಾಗುತ್ತಂದ್ರೆ, ಇವಾಗ ಅಕೌಂಟ್ ಓಪನ್ ಮಾಡಿದೀನಿ ಅನ್ಕೊಳ್ಳಿ, ನನ್ನ ಹತ್ರ 10,000 ರೂಪಾಯಿ ಇತ್ತು ಅಂದ್ರೆ ಇವತ್ತು Jan 1 ನನ್ನ ಹತ್ರ 10,000 ಇತ್ತು. Jan 30th ನಾನು ಅಕೌಂಟ್ ನೋಡ್ತೀನಿ, ನನ್ನ ಹತ್ರ 10,000 ಇಲ್ಲ. ಆದ್ರೆ ನಿಯೋ ಬ್ಯಾಂಕ್ ಏನ್ ಮಾಡುತ್ತೆ ಗೊತ್ತಾ, ನನ್ಗೆ ಯಾವ್ದಕ್ಕೆ ನಾನು ಇವಾಗ ಊಟಕ್ಕೆ ಎಷ್ಟು ಖರ್ಚು ಮಾಡಿದೀನಿ ತಿಂಗಳಲ್ಲಿ, ಆಮೇಲೆ ಸ್ಟೇಷನರಿಗೆ ಎಷ್ಟು ಖರ್ಚು ಮಾಡಿದೀನಿ, ಅದೆಲ್ಲ ಇಂಡಿವಿಜುವಲ್ ಆಗಿ ತೋರಿಸುತ್ತೆ. ಅಂದ್ರೆ ನಾವು ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಇದೀವಿ, ಎಲ್ಲಿ ವೇಸ್ಟ್ ಖರ್ಚಾಗ್ತಿದೆ, ಸೇವಿಂಗ್. ಇವಾಗ ನಮ್ಗೆ ಗೊತ್ತಾಗುತ್ತಲ್ಲ, ಹೋಟ್ಲಿಗೆ ತಿಂಗಳಿಗೆ 5,000 ರೂಪಾಯಿ ಹೋಗ್ಬಿಟ್ಟು ಅವಾಗ ಏನ್ ಅನ್ಕೋತೀನಿ, ಮನೇಲೆ ತಿನ್ನೋಣ, ಸುಮ್ನೆ 5,000 ರೂಪಾಯಿ ಊಟಕ್ಕೆ ಹೋಗ್ತಾ ಇದೆ ಅಂತ ಅನ್ಕೋತೀವಲ್ವಾ. ಸೊ ಪ್ರತಿ ಒಂದನ್ನು ಟ್ರ್ಯಾಕ್ ಮಾಡುತ್ತೆ. ನಾನು ಇವಾಗ ಓಲಾ ಊಬರ್ ಪೇ ಮಾಡ್ತಿದ್ದೆ, ಎಷ್ಟು ಟ್ರಾನ್ಸ್ಪೋರ್ಟ್ ಮೇಲೆ ಎಷ್ಟು ನಾನು ಖರ್ಚು ಮಾಡ್ತಿದೀನಿ, ಪ್ರತಿ ಒಂದು ಕೂಡ ತುಂಬಾ ಚೆನ್ನಾಗಿ ತೋರಿಸುತ್ತೆ, ಸ್ಮಾರ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ಹಂಗಂತ ಈ ಆಪ್ ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇಲ್ಲ ಅವರು. ಓಕೆನಾ? ನೆಕ್ಸ್ಟ್ ಏನಾದ್ರು ಒಂದು ಡೆಬಿಟ್ ಕಾರ್ಡ್ ಇರುತ್ತಲ್ಲ, ಅದು ಈಸಿಯಾಗಿ ಬ್ಲಾಕ್ ಮಾಡ್ಬೋದು, ಅನ್ಬ್ಲಾಕ್ ಮಾಡ್ಬೋದು, ಇದೆಲ್ಲ ಇದೆ. ಇವಾಗ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ತುಂಬಾ ಫಾಸ್ಟ್ ಆಗಿ ಡಿಜಿಟಲ್ ಆಗಿ ಇರುತ್ತೆ, ಯೂಸ್ ಮಾಡಕ್ಕೂ ಈಸಿ ಆಗಿರುತ್ತೆ, ಮತ್ತೆ ಸ್ಮಾರ್ಟ್ ಆಗಿ ಅಲರ್ಟ್ ನ ಕಳಿಸುತ್ತೆ. ಓಕೆನಾ? ಆದ್ರೆ ಏನಂದ್ರೆ ಬ್ರಾಂಚ್ ವಿಸಿಟ್ ಇರಲ್ಲ, ನಮ್ಗೆ ಸರ್ವಿಸಸ್ ಅಷ್ಟೊಂದು ಪ್ರೊವೈಡ್ ಮಾಡಲ್ಲ, ಮತ್ತೆ ಕಂಪ್ಲೀಟ್ ಈ ಪಾರ್ಟ್ನರ್ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರ್ಬೇಕು. ಇದಕ್ಕೆ ನಿಯೋ ಬ್ಯಾಂಕ್ಗೆ ಪಾರ್ಟ್ನರ್ ಬ್ಯಾಂಕ್ ಬಂದ್ಬಿಟ್ಟು ಫೆಡರಲ್ ಬ್ಯಾಂಕ್. ಓಕೆನಾ?
ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ ಫೆಡರಲ್ ನಿಯೋ ಬ್ಯಾಂಕ್ ಅಂದ್ರೆ ಏನು, ಟ್ರೆಡಿಷನಲ್ ಬ್ಯಾಂಕ್ ಅಂದ್ರೆ ಏನು ಅಂತ. ಇವಾಗ ಸಪರೇಟ್ ಆಗಿ ನೋಡೋಣ. ನಿಯೋ ಬ್ಯಾಂಕ್ ಇಸ್ ಎ ಡಿಜಿಟಲ್ ಓನ್ಲಿ ಬ್ಯಾಂಕ್ ದಟ್ ವರ್ಕ್ಸ್ ಟು ಎ ಮೊಬೈಲ್ ಆಪ್. ಇದು ಮೊಬೈಲ್ ಆಪ್ ಇಂದ ವರ್ಕ್ ಆಗುತ್ತೆ. ಇಟ್ ಡಸ್ ನಾಟ್ ಹ್ಯಾವ್ ಫಿಸಿಕಲ್ ಬ್ರಾಂಚ್ ಅಂಡ್ ಆಪರೇಟ್ಸ್ ಬೈ ಪಾರ್ಟ್ನರಿಂಗ್ ವಿತ್ ಲೈಸೆನ್ಸ್ಡ್ ಬ್ಯಾಂಕ್. ಇದಕ್ಕೆ ಲೈಸೆನ್ಸ್ಡ್ ಬ್ಯಾಂಕ್ ಬಂದು ಫೆಡರಲ್ ಬ್ಯಾಂಕ್ ಅಂತ ಹೇಳಿದ್ನಲ್ಲ. ನಿಯೋ ಬ್ಯಾಂಕ್ ದಟ್ ಪಾರ್ಟ್ನರ್ಸ್ ವಿತ್ ಫೆಡರಲ್ ಬ್ಯಾಂಕ್ ವೆನ್ ಯು ಓಪನ್ ಎ FI account, it is actually a ಫೆಡರಲ್ ಬ್ಯಾಂಕ್ ಸೇವಿಂಗ್ ಅಕೌಂಟ್ ಮ್ಯಾನೇಜ್ಡ್ ಟು ದ FI ಆಪ್. ಸೊ ಏನಂದ್ರೆ ಇವಾಗ ನೀವು ಇದು ಆಪ್ ಮಾಡಿದ್ರೆ ಅದು ಮೇನ್ ಬರೋದು ಫೆಡರಲ್ ಬ್ಯಾಂಕ್, ಅದನ್ನ ಆಪರೇಟ್ ಮಾಡೋದು, ಮ್ಯಾನೇಜ್ ಮಾಡೋದು ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಆಪ್ ಅನ್ನೋದು ಮ್ಯಾನೇಜ್ ಮಾಡುತ್ತೆ. ಆಯ್ತಾ. ಇದೇನಂದ್ರೆ ಟೆಕ್ನಾಲಜೀಸ್ ನ ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇದೊಂದು ಬ್ಯಾಂಕ್ ಅಲ್ಲಿ. ಆಪ್ ಮೂಲಕ ನೀವು ಯೂಸ್ ಮಾಡ್ಬೋದು, ಪೇಮೆಂಟ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತೆ ನಿಮ್ಗೆ ಎಲ್ಲೆಲ್ಲಿ ದುಡ್ಡು ಖರ್ಚು ಮಾಡ್ತಿದ್ರೆ ಅಂತ ಅನಲೈಸ್ ಮಾಡ್ಬೋದು. 24/7 ಯಾವಾಗ ಬೇಕಾದ್ರೂ ನೀವು ಚೆಕ್ ಮಾಡ್ಕೋಬಹುದು ಅಕೌಂಟ್ನ. ಆಯ್ತಾ. ಸರ್ವಿಸಸ್ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ. ಅಂದ್ರೆ ಇವಾಗ ಡೆಬಿಟ್ ಕಾರ್ಡ್ ಇರ್ಬೋದು, UPI ಪೇಮೆಂಟ್ ಮಾಡ್ಬೋದು, ಏನಾದ್ರು ಬಿಲ್ ಇದೆ ಬಿಲ್ಲಿನ ಪೇ ಮಾಡ್ಬೋದು, ಮತ್ತೆ ಎಷ್ಟು ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಖರ್ಚಾಗ್ತಿದೆ ಅಂತ ಟ್ರ್ಯಾಕ್ ಮಾಡ್ಬೋದು. ಅದೊಂದೇ ಸ್ಪೆಷಾಲಿಟಿ ಇದ್ದಲ್ಲಿ. ಆಯ್ತಾ. ಏನಂದ್ರೆ ಬೇಗ ಅಕೌಂಟ್ ಓಪನ್ ಆಗುತ್ತೆ, ಫ್ರೆಂಡ್ಲಿ ಆಗಿರುತ್ತೆ, ಮತ್ತೆ ಮಿನಿಮಮ್ ಬ್ಯಾಲೆನ್ಸ್ ಏನಿಲ್ಲ, 0 ಬ್ಯಾಲೆನ್ಸ್ ಇಟ್ಕೊಂಡು ಓಡುತ್ತೆ. ಸೊ ಇದಿಷ್ಟು ಏನು ನಿಯೋ ಬ್ಯಾಂಕ್. ಟ್ರೆಡಿಷನಲ್ ಬ್ಯಾಂಕ್ ಅಂದ್ರೆ ಏನು? ಟ್ರೆಡಿಷನಲ್ ಬ್ಯಾಂಕ್ ಇಸ್ ಲೈಸೆನ್ಸ್ಡ್ ಬ್ಯಾಂಕ್ ರೆಗ್ಯುಲೇಟೆಡ್ ಬೈ RBI ವಿತ್ ಫಿಸಿಕಲ್ ಬ್ರಾಂಚ್ ಅಂಡ್ ATM. ಅಂದ್ರೆ ಏನಂದ್ರೆ ಫಿಸಿಕಲ್ ಆಗಿ ಒಂದು ಬ್ರಾಂಚ್ ಇರುತ್ತೆ, ಹಾಗೆ ಪ್ರತಿ ಬ್ರಾಂಚ್ಗೂ ATM ಗಳಿರುತ್ತೆ. ಆಯ್ತಾ. ಇಟ್ ಪ್ರೊವೈಡ್ಸ್ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಬ್ಯಾಂಕಿಂಗ್ ಸರ್ವಿಸಸ್. ನೀವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲೂ ಮಾಡ್ಬೋದು, ಇಲ್ಲಾಂದ್ರೆ ಬ್ರಾಂಚ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಚಲನ್ನ ಫಿಲ್ ಮಾಡೋ, ಚೆಕ್ನ ಕೊಟ್ಟು ಮಾಡ್ಬೋದು. ಓಕೆನಾ. ಇವಾಗ SBI ಹ್ಯಾಸ್ ಥೌಸಂಡ್ಸ್ ಆಫ್ ಬ್ರಾಂಚ್ ಅಕ್ರಾಸ್ ಇಂಡಿಯಾ. ಅಂದ್ರೆ 1000 ಗಿಂತ ಜಾಸ್ತಿ. ಅಂದ್ರೆ ತುಂಬಾ ನಂಬ್ತೀವಿ ನಾವು SBI ನ. ಅದೇ ಕೆಲಸನೇ ಮಾಡಲ್ಲ ಅವರು. ಅವ್ರು ಕೆಲಸ ಮಾಡೋಕ್ಕಿಂತ ಜಾಸ್ತಿ ಬ್ರೇಕ್ ತಗೊಳ್ಳೋದೇ ಜಾಸ್ತಿ ಅವರು. ಆಯ್ತಾ. ಹೌ ಟ್ರೆಡಿಷನಲ್ ಬ್ಯಾಂಕ್ ವರ್ಕ್ಸ್. ಟ್ರೆಡಿಷನಲ್ ಬ್ಯಾಂಕ್ ಪ್ರೊವೈಡ್ ಸರ್ವಿಸಸ್ ಟು ಬ್ರಾಂಚಸ್, ATM ಅಂಡ್ ಇಂಟರ್ನೆಟ್ ಆರ್ ಮೊಬೈಲ್ ಬ್ಯಾಂಕಿಂಗ್. ಕಸ್ಟಮರ್ ಕ್ಯಾನ್ ಇಂಟರಾಕ್ಟ್ ಫೇಸ್ ಟು ಫೇಸ್ ವಿತ್ ಬ್ಯಾಂಕ್ ಸ್ಟಾಫ್. ಏನಾದ್ರು ಒಂದು ಇದು ಪ್ರಾಬ್ಲಮ್ ಇದೆ, ನಾವು ಡೈರೆಕ್ಟ್ ಆಗಿ ಬ್ಯಾಂಕ್ ಹತ್ರನ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಲಾರಿಫೈ ಮಾಡ್ಕೋಬಹುದು. ಆಯ್ತಾ. ಮತ್ತೆ ಯಾವ ತರ ಫೆಸಿಲಿಟೀಸ್ ಕೊಡುತ್ತೆ ಇದು? ನೀವು ಸೇವಿಂಗ್ ಅಕೌಂಟ್ ಅದು ಓಪನ್ ಮಾಡಿ, ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಲೋನ್ ಪ್ರೊವೈಡ್ ಮಾಡುತ್ತೆ, ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ, ನಮಗೆ ಲಾಕರ್ ಫೆಸಿಲಿಟೀಸ್ ಇರುತ್ತೆ, ಮತ್ತೆ ಪೆನ್ಷನ್ ಎಲ್ಲ, ಗೌರ್ಮೆಂಟ್ ಪೆನ್ಷನ್ ಎಲ್ಲ ಬಂದ್ಬಿಟ್ಟು SBIಗೆ ಹೋಗೋದು, ಸೆಂಟ್ರಲ್ ಗೌರ್ಮೆಂಟ್ ಇಂದೆಲ್ಲಾನು ಇದೆಲ್ಲ ಆಗುತ್ತೆ. ಈ ಅಕೌಂಟ್ ಇಂದ ಇಂಡಿವಿಜುವಲ್ಸ್ ಅದು ಓಪನ್ ಮಾಡ್ಬೋದು, ಬಿಸ್ನೆಸ್ ಮ್ಯಾನ್ ಇಲ್ಲ ಏನಾದ್ರು ಗೌರ್ಮೆಂಟ್ ಸ್ಕೀಮ್ಸ್ ಇದ್ದು ನಾವು ಇದನ್ನ ಓಪನ್ ಮಾಡ್ಕೋಬಹುದು. ಸೊ ಏನ್ ಮಾಡಿರ್ತೀವಿ, ನಾವು ತುಂಬಾ ನಂಬಿದೀವಿ, ತುಂಬಾ ಸೇಫ್ ಆಗಿ ಕೂಡ ಇದೆ. SBI ಬ್ಯಾಂಕ್ ಮೋಸ ಮಾಡಲ್ಲ. ಆಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಲ್ಲೇ ಹೋಗ್ಬೋದು. ಬಟ್ ಏನ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಪ್ರೋಸೆಸ್ ತುಂಬಾ ನಿಧಾನಕ್ಕೆ. ಏನಾದ್ರು ಒಂದು ಡೆಬಿಟ್ ಕಾರ್ಡ್ ಅಪ್ಲೈ ಮಾಡ್ಬೇಕಂದ್ರೆ ಹೋಗಿ 7 ಗಂಟೆ ಎಲ್ಲ ಕ್ಯೂ ಅಲ್ಲಿ ನಿಂತಿರ್ಬೇಕು. ಆಮೇಲೆ ಪೇಪರ್ ವರ್ಕ್ ಜಾಸ್ತಿ. ಆಮೇಲೆ ಇದು ವರ್ಷಕ್ಕೊಂದ್ಸತಿ ಚಾರ್ಜಸ್ ಕಟ್ ಮಾಡೋದು ಜಾಸ್ತಿ. ಯಾವ್ದೋ ಈಗ SBI ಅಕೌಂಟ್ ಅನ್ಕೊಳ್ಳಿ, ಬೇರೆ ಕಡೆ ಹೋಗಿ ATM ಅಲ್ಲಿ ಏನಾದ್ರು ಹುಚ್ಚಿದ್ದೆ ಅವಾಗ್ಲೇ ಎಕ್ಸ್ಟ್ರಾ ಚಾರ್ಜಸ್ ಕಟ್ ಮಾಡ್ಬಿಟ್ಟಿರ್ತಾರೆ. ಆಯ್ತಾ. ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಗೆ ಐ ಹೋಪ್ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.